ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಭವತಿ ಯದನುಭಾವಾದೇಢಮೂಗೋಪಿ ವಾಗ್ಮಿ ಜರಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮೋತ್ಸಿನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ಮಿಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವನೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಳವೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಮಾನವನ ಬದುಕು ಬಹಳ ಕ್ಷಣಿಕವಾಗಿರುವಂಥದ್ದು. ವಿದ್ಯುಲ್ಲೋಲಾಯುಷೋ ಯೋ ವೈ ಅಂತ ಹೇಳುತ್ತೆ ಭಾಗವತ. ಮಿಂಚು ಎಷ್ಟೊತ್ತು ಬರುತ್ತೆ ಅಷ್ಟು ಮಿಂಚಿನ ಹಾಗೆ ಕ್ಷಣಿಕವಾಗಿರತಕ್ಕಂತಹ ಆಯಸ್ಸು ನಾವು ಹೊಂದಿದ್ದರೂ ಕೂಡ ನಾವು ಯಾವ ಉದ್ದೇಶಕ್ಕೋಸ್ಕರವಾಗಿ ಈ ಭೂಮಿಗೆ ಬಂದಿದ್ದೇವೆ ಅಂತಹ ಆತ್ಮೋನ್ನತಿಕಾರಕವಾಗಿರತಕ್ಕಂತಹ ಕಾರ್ಯಗಳನ್ನು ಮಾಡದೇ ಇದ್ದರೆ ನಮ್ಮ ಜನ್ಮ ವ್ಯರ್ಥ. ಇಂತಹ ಒಂದು ಶ್ರೇಷ್ಠವಾಗಿರತಕ್ಕಂತಹ ಮಾನವ ಜನ್ಮವನ್ನು ಗಳಿಸಿದಂತಹ ಪೃಥುಚಕ್ರವರ್ತಿ ಪ್ರಜೆಗಳನ್ನು ಚೆನ್ನಾಗಿ ಪಾಲನೆ ಮಾಡಿದ. ತಾಯಿಯಾದವಳು ಯಾವುದೇ ಸ್ವಾರ್ಥವಿಲ್ಲದೆ ತನ್ನ ಮಕ್ಕಳ ಮೇಲಿನ ವಾತ್ಸಲ್ಯದಿಂದ ಅವಳು ಪರಿಶುದ್ಧವಾಗಿರ್ತಕ್ಕಂತಹ ಅಡಿಗೆಯನ್ನು ತಯಾರು ಮಾಡ್ತಾಳೆ, ಮಕ್ಕಳು ಚೆನ್ನಾಗಿರಬೇಕು ಅಂತ. ಅದೇ ರೀತಿಯಾಗಿ ಈ ವ್ಯಾಪಾರ ದೃಷ್ಟಿಯಿಂದ ಅನ್ನವನ್ನು ತಯಾರು ಮಾಡತಕ್ಕಂತಹ ಅನ್ನದ ಅಂಗಡಿಗಳನ್ನು ನಾವು ನೋಡ್ತೇವೆ. ಅವರಲ್ಲಿ ಇಂಥ ಯಾವುದೇ ಒಂದು ವಾತ್ಸಲ್ಯ ನಿಸ್ವಾರ್ಥ ಭಾವ ಇರುವುದಿಲ್ಲ. ಕೇವಲ ಸ್ವಾರ್ಥದಿಂದ ಮಾತ್ರ ಹಣ ಗಳಿಕೆಯ ಉದ್ದೇಶದಿಂದ ಇವತ್ತು ಬರೀ ಹೋಟೆಲಲ್ಲಿ ಮಾತ್ರ ಅಲ್ಲ, ಕಿರಾಣಿ ಅಂಗಡಿಯಲ್ಲಿ ಕೂಡ ಮುಂದೆನೇ ಸಾಲಾಗಿಟ್ಟಿರ್ತಾರೆ ಸ್ನ್ಯಾಕ್ಗಳನ್ನು. ಅಷ್ಟು ನಮ್ಮನ್ನು ಆಕರ್ಷಿಸುವಂತಹ ವಿಚಾರಗಳು. ಅದು ತಿಂದವರಿಗೆ ಮಾತ್ರ ಗೊತ್ತು, ನಮಗೆ ಗೊತ್ತಿಲ್ಲ. ಅದು ಕೇವಲ ಸ್ವಾರ್ಥಪೂರಿತವಾಗಿ ಮಾಡತಕ್ಕಂತಹ ಕಾರ್ಯವೇ ಹೊರತು ಅಲ್ಲಿ ಯಾವುದೇ ಸೇವೆ ಇಲ್ಲ, ಯಾವುದೇ ನಿಸ್ವಾರ್ಥ ಭಾವ ಇಲ್ಲ. ತಾಯಿ ಮಗನಿಗೆ ಮಾಡಿದಂತಹ
ಆ ಅಡಿಗೆಯಲ್ಲಿ ಎಂತಹ ಒಂದು ಪುತ್ರ ವಾತ್ಸಲ್ಯ ಇರುತ್ತೆ. ಆ ರೀತಿಯಲ್ಲಿ ನಿಸ್ವಾರ್ಥವಾಗಿ ಪ್ರಜೆಗಳನ್ನು ಮಕ್ಕಳಂತೆ ಕಾಣಬೇಕು, ಆ ರೀತಿಯಲ್ಲಿ ರಾಜ್ಯ ಪರಿಪಾಲನೆ ಮಾಡಬೇಕು ಎಂಬ ಆದರ್ಶವನ್ನು ಬಿಟ್ಟು ಹೋದಂತಹ ಪೃಥುಚಕ್ರವರ್ತಿ ತನ್ನ ಉಳಿದ ಆಯುಸ್ಸನ್ನು ಈ ಮೋಕ್ಷವನ್ನು ಸಾಧಿಸಲಿಕ್ಕೋಸ್ಕರವಾಗಿ ಜ್ಞಾನವನ್ನು ಗಳಿಸ್ತಾನೆ. ಈಗಾಗಲೇ ಸನಂದನರು ಒಂದು ಉಪದೇಶ ಮಾಡಿದರು, ಸ್ವತಃ ಪರಮಾತ್ಮನೇ ಒಂದು ಉಪದೇಶ ಮಾಡಿದ, ತಾನೂ ಸ್ವತಃ ತತ್ವಜ್ಞಾನಿಯಾಗಿದ್ದ, ತನ್ನ ಪ್ರಜೆಗಳಿಗೆ ಎಂತಹ ಉಪದೇಶವನ್ನು ಮಾಡಿದ ಎಂಬುದನ್ನು ನಾವು ಹಿಂದಿನ ಉಪನ್ಯಾಸ ಸಂಚಿಕೆಯಲ್ಲಿ ನೋಡಿದ್ದೇವೆ. ಅಂತಹ ಪೃಥುಚಕ್ರವರ್ತಿಯ ಒಂದು ಕಥಾನಕವನ್ನು ವೇದವ್ಯಾಸರು ನಮ್ಮ ಮುಂದೆ ಇಟ್ಟು ಮುಂದೆ ಅವನ ವಂಶದಲ್ಲಿ ಬಂದಂತಹ ಅನೇಕ ರಾಜರುಗಳ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾರೆ. ಆ 5 ಜನ ಮಕ್ಕಳು ಅವನಿಗೆ. ಅದರಲ್ಲಿ ಮೊದಲನೆಯವ ಅವನು ವಿಜಿತಾಶ್ವ, ಹರಿಯಕ್ಷ, ಧೂಮ್ರಕೇಶ, ವೃಕ, ದ್ರವಿಣ ಅಂತ 5 ಜನ ಮಕ್ಕಳು. ಅದರಲ್ಲಿ ವಿಜಿತಾಶ್ವನಿಗೆ ಮೊದಲು ರಾಜ್ಯದ ಒಂದು ಅಧಿಕಾರವನ್ನು ಕೊಡ್ತಾನೆ. ಅವನಿಗೆ ಅಂತರ್ಧಾನ ಅಂತ ಇನ್ನೊಂದು ಹೆಸರು. ಯಾಕೆ ಅಂತರ್ಧಾನ ಅಂತ ಹೆಸರು ಅಂದರೆ ಅವನಿಗೆ ಅಂತರ್ಧಾನ ಆಗುವ ಶಕ್ತಿ ಇದೆ. ಅದನ್ನು ದೇವೇಂದ್ರನಿಂದ ಅವನು ಪಡೆದುಕೊಂಡಿದ್ದಾನೆ. ಯಾವಾಗ ಇವ 100ನೇ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಹೊರಟಾಗ ದೇವೇಂದ್ರನನ್ನು ಬೆನ್ನಟ್ಟಿಕೊಂಡು ಹೋಗ್ತಾನೆ ವಿಜಿತಾಶ್ವ. ಆಗ ಅವನನ್ನು ಕೊಲ್ಲದೆ ಬಿಟ್ಟಿದ್ದರಿಂದಾಗಿ ವಿಜಿತಾಶ್ವನ ಮೇಲಿನ ಕರುಣೆಯಿಂದ ಅವನಿಗೆ ಆ ವಿದ್ಯೆಯನ್ನು ಕಲಿಸಿರ್ತಾನಂತೆ. ಅಂತಹ ಅಂತರ್ಧಾನ ಎಂಬ ಹೆಸರಿನ ವಿಜಿತಾಶ್ವ. ಅವನಿಗೆ ಶಿಖಂಡಿನಿ ಅಂತ ಹೆಂಡತಿ. ಅವಳಲ್ಲಿ 3 ಜನ ಮಕ್ಕಳು, ಪಾವಕ, ಪವಮಾನ, ಶುಚಿ ಅಂತ 3 ಜನ ಮಕ್ಕಳು. ಆ ಅಂತರ್ಧಾನನಿಗೆ ವಿಜಿತಾಶ್ವನಿಗೆ ಇನ್ನೊಬ್ಬಳು ಹೆಂಡತಿ ನಭಸ್ವತಿ ಅಂತ. ಆ ನಭಸ್ವತಿಯಲ್ಲಿ ಹವಿರ್ಧಾನ ಎಂಬ ಮಗನನ್ನು ಪಡಿತಾನೆ. ಆ ಅಂತರ್ಧಾನ ತನ್ನ ಮಗನಾಗಿರತಕ್ಕಂತಹ ಹವಿರ್ಧಾನನಿಗೆ ರಾಜ್ಯವನ್ನು ಕೊಟ್ಟು ತಾನು ಸನ್ಯಾಸ ಸ್ವೀಕಾರ ನೆಪದಿಂದ ಅವನು ಹೊರಟು ಬಿಡ್ತಾನೆ. ಅವನಿಗೆ ಈ ರಾಜಧರ್ಮ ಅಷ್ಟು ಇಷ್ಟ ಆಗೋದಿಲ್ಲ. ಯಾಕೆಂದರೆ ರಾಜಧರ್ಮ ಪರಿಪಾಲನೆ ಮಾಡೋದು ಬಹಳ ಕಷ್ಟ ಅಂತ, ನಿಜವಾಗಿ ಬಹಳ ಕಷ್ಟ. ಯಾಕಂದರೆ ಪ್ರಜೆಗಳನ್ನು ಚೆನ್ನಾಗಿ ಪಾಲನೆ ಮಾಡಬೇಕು, ಕರ ವಸೂಲಿ ಮಾಡಬೇಕು, ದಂಡ ಶುಲ್ಕ ವಿಧಿಸಬೇಕು. ಹಾಗಾದಾಗ ಕೆಲವರು ಈ ರಾಜ ಎಂಥ ಕಠೋರ ಅಂತ ಭಾವಿಸ್ತಾರೆ. ಈ ತರಹ ನಿಷ್ಠುರವಾಗಲಿಕ್ಕೆ ಅವನಿಗೆ ಮನಸ್ಸಿಲ್ಲ. ಆದ್ದರಿಂದ ಅವ ಸನ್ಯಾಸಾಶ್ರಮದಲ್ಲಿ ನಿರತನಾಗಿ ಪರಮಾತ್ಮನನ್ನು ಏಕಾಗ್ರತೆಯಿಂದ ಆರಾಧಿಸಿ ಸಾಲೋಕ್ಯ ಮೋಕ್ಷವನ್ನು ಪಡಿತಾನೆ ಅಂತ ಭಾಗವತ ಹೇಳುತ್ತೆ. ಈ ಅವನ ಮಗನಾಗಿರ್ತಕ್ಕಂತಹ ಹವಿರ್ಧಾನ, ಅವನಿಗೆ ಹವಿರ್ಧಾನಿ ಅಂತ ಹೆಂಡತಿ. ಅವಳಲ್ಲಿ 6 ಜನ ಮಕ್ಕಳು ಹುಟ್ಟುತ್ತಾರೆ. ಬರೀಷತ್, ಗಯ, ಶುಕ್ಲ, ಕೃಷ್ಣ, ಸತ್ಯ, ಜಿತಾವೃತ ಅಂತ. ಅದರಲ್ಲಿ ಬರ್ಹಿಷತ್ ಅವನು ಬಹಳ ಪ್ರಸಿದ್ಧ. ಆ ಬರಿಷತ್ತನ ಕಥೆಯನ್ನು ಹೇಳ್ತಾರೆ. ಈ ಹವಿರ್ಧಾನವಾಗಿರತಕ್ಕಂತಹ ಬರಿಷತ್ ಮಹಾಭಾಗ್ಯಶಾಲಿಯಾಗಿರತಕ್ಕಂತಹ ರಾಜ ಅಂತೆ. ಅವ ತುಂಬ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇರ್ತಾನೆ. ಅವ ಕರ್ಮಕಾಂಡ ಪರ, ಬರೀ ಕರ್ಮಾಚರಣೆ. ಕರ್ಮವೂ ಬೇಕು, ಜ್ಞಾನವೂ ಬೇಕು. ಇವ ಕರ್ಮಕಾಂಡದಲ್ಲಿ ಬಹಳ ನಿಷ್ಣಾತ. ಹಾಗಂತ ಹರಿಭಕ್ತನೂ ಆಗಿದ್ದ. ಹರಿಯಲ್ಲಿ ಅವನು ತುಂಬ ಭಕ್ತಿ ಮಾಡ್ತಾ ಇದ್ದ, ಧ್ಯಾನ ಮಾಡ್ತಾ ಇದ್ದ, ಅದೆಲ್ಲರೂ ನಿಷ್ಣಾತ. ಆದರೆ ಇವ ಆ ಕರ್ಮಕಾಂಡದಲ್ಲಿ ಬಹಳ ನಿಷ್ಣಾತ. ಇವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರಿತ್ತು. ಯಾಕೆ ಅಂದರೆ ಪ್ರತಿ ಯಜ್ಞಶಾಲೆಯಲ್ಲಿ ಯಜ್ಞಶಾಲೆ ನಿರ್ಮಾಣ ಮಾಡಿದ ಕೂಡಲೇ ಇಡೀ ಭೂಮಿ ಮೇಲೆ ದರ್ಬೆಗಳನ್ನು ಹಾಸಿಬಿಡ್ತಿದ್ದಂತೆ, ಇಡೀ ಯಜ್ಞಶಾಲೆ ತುಂಬ. ಹಾಗಾಗಿ ಅವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರು. ಎಲ್ಲಿಯೂ ನೆಲವೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ದರ್ಬೆಗಳನ್ನು ಹಾಸಿಬಿಡ್ತಿದ್ದ. ಅನೇಕ ಯಜ್ಞ ಯಾಗಗಳನ್ನು ಮಾಡ್ತಾ ಇದ್ದ. ಬ್ರಹ್ಮನ ಆದೇಶದಂತೆ ಸಮುದ್ರ ಕನ್ಯೆಯಾಗಿರ್ತಕ್ಕಂತಹ ಶತಧೃತಿಯನ್ನು ಮದುವೆ ಆಗ್ತಾನೆ. ಬಹಳ ಚೆಂದ ಇರ್ತಾಳೆ ಅವಳು. ಆ ಶತಧೃತಿಯೊಂದಿಗೆ ವಿವಾಹವಾಗಿ
ಅಗ್ನಿಗೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಅಗ್ನಿಯು ಕೂಡ ಅವಳಿಂದ ಮನಸ್ಸಾಗತ್ತಂತೆ, ಅಷ್ಟು ಮೋಹ ಒಳಿಸ್ತಕ್ಕಂತಹ ರೂಪ ಅವಳದು. ಅಂತಹ ಪ್ರಾಚೀನ ಬರಿಹಿ ಶತಧೃತಿಯಲ್ಲಿ 10 ಮಂದಿ ಮಕ್ಕಳನ್ನು ಪಡಿತಾನೆ. ಅವರಿಗೆ ಪ್ರಚೇತಸರು ಅಂತ ಹೆಸರು. ಅವರೆಲ್ಲ ಬರೀ ವೇದಾಧ್ಯಯನ ಮಾಡೋದು, ವೇದಾಧ್ಯಯನವೇ ಅವರ ವ್ರತ. ಎಲ್ಲರೂ ವೇದ ಪಾರಂಗತರಾಗಿದ್ದಾರೆ. ಆ 10 ಜನ ಅವರಿಗೆ ಪ್ರಚೇತಸರು ಅಂತ ಹೆಸರು. ತಂದೆ ಇವ ಪ್ರಾಚೀನ ಬರಿಹಿ ಆದೇಶ ಮಾಡ್ತಾನೆ, ನೀವು ತಪಸ್ಸು ಮಾಡಿ ಅಂತ. ಸಮುದ್ರಕ್ಕೆ ಹೋಗಿ ಸಮುದ್ರದೊಳಗೆ ತಪಸ್ಸು ಮಾಡಿ ಅಂತ ಆದೇಶ ನೀಡ್ತಾನೆ. ಹಾಗಾಗಿ ತಂದೆಯ ಆದೇಶದಂತೆ ಈ ಇವರೆಲ್ಲ ಪ್ರಚೇತಸರು 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಮನೆ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾರೆ. ಹೋಗುವಾಗ ಈ ಪ್ರಚೇತಸರಿಗೆ ಶಿವನ ದರ್ಶನ ಆಗತ್ತೆ. ಯಾಕೆ ಶಿವನ ದರ್ಶನ ಆಯಿತು ಎಂಬುದಾಗಿ ವಿದುರ ಕೇಳಿದಾಗ ಮೈತ್ರೇಯ ಹೇಳ್ತಾರೆ, ಶಿವನ ಭೇಟಿ ಹಾಗೆಲ್ಲ ಆಗೋದಿಲ್ಲ ಅಷ್ಟು ಸುಲಭದಲ್ಲಿ. ಸಂಗಮಕ್ಕಳು ವಿಪ್ರಶ್ಯೆ ಶಿವೇನ ಹಿ ಶರೀರಿಣಾಂ ದುರ್ಲಭೋ ಮುನಯಃ ದದ್ಯು ಅಸಂಗಾಹ ಸದನಿಶ್ಚಿತಂ. ಎಂತಹ ಮುನಿಗಳಿಗೂ ದರ್ಶನವನ್ನು ಪಡೆದಂತಹ ಶಿವ ಅದು ಹೇಗೆ ಇವರನ್ನು ಭೇಟಿಯಾದ ಅಂದಾಗ ಮೈತ್ರೇಯ ಹೇಳ್ತಾರೆ, ಈ ಪ್ರಚೇತಸರು ತಂದೆಯ ಆದೇಶದಂತೆ ತಪಸ್ಸು ಮಾಡಬೇಕು ಅಂತ ಸಮುದ್ರದ ಕಡೆಗೆ, ಪಶ್ಚಿಮ ಸಮುದ್ರದ ಕಡೆಗೆ ಹೊರಟಿದ್ದಾರೆ. ಈ ಶಿವನ ಒಂದು ಭೇಟಿಯಾಗಿದೆ. ಆ ಶಿವ ಪ್ರಸನ್ನನಾಗಿ ಹೇಳ್ತಾನೆ, ಯೂಯಂ ಬರ್ಹಿಷದ ಪುತ್ರಾಹ ವಿದಿತಂ ವಹ ಚಿಕೀರ್ಷಿತಂ ಅನುಗ್ರಹಾಯ ಭದ್ರಂ ವಹ ಏವಂ ಮೇ ದರ್ಶನಂ ಕೃತಂ. ನಾನು ನಿಮಗೆ ದರ್ಶನ ನೀಡ್ತಾ ಇದ್ದೇನೆ, ಯಾಕೆ ಅಂದರೆ ನಿಮ್ಮನ್ನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ದರ್ಶನ ನೀಡ್ತಾ ಇದ್ದೇನೆ ಅಂತ. ನೀವೆಲ್ಲ ಆ ಬರಿಷದ ರಾಜ, ಪ್ರಾಚೀನ ಬರಿಹಿ, ಅವನು ನಿಜವಾದ ಹೆಸರು ಬರಿಷತ್ತು, ಅವನಿಗೆ ಬಂದದ ಹೆಸರು ಪ್ರಾಚೀನ ಬರಿಹಿ, ಅಲ್ಲಿ ಗೊಂದಲ ಇಲ್ಲ, 2 ಹೆಸರು ಅವನದ್ದೇ. ನೀವೇನು ಮಾಡಬೇಕಂತ ಬಯಸ್ತೀರಿ ನನಗೆ ಗೊತ್ತಾಗಿದೆ, ನಿಮಗೆ ಮಂಗಳವಾಗಲಿ, ನಿಮ್ಮನ್ನು ಅನುಗ್ರಹಿಸೋಸ್ಕರವಾಗಿ ನಾನು ಬಂದಿದ್ದೇನೆ, ದರ್ಶನ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಎಲ್ಲರಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥವನು ಭಗವಾನ್ ವಾಸುದೇವ. ಸ್ವತಃ ರುದ್ರ ಹೇಳ್ತಾ ಇದ್ದಾನೆ, ಮಹಾಲಕ್ಷ್ಮಿಗಿಂತಲೂ ಉತ್ತಮನಾಗಿರ್ತಕ್ಕಂಥವನು ವಾಸುದೇವ. ಅವನನ್ನು ಯಾರು ಶರಣು ಹೊಂದುತ್ತಾರೆ ಅವರು ನನಗೆ ಪ್ರಿಯ ಅಂತ ಶಿವ ಹೇಳ್ತಾನೆ. ನಮ್ಮಲ್ಲಿ ಗೊಂದಲ ಇಲ್ಲ, ಸ್ಪಷ್ಟ ಇದೆ. ಶಿವನನ್ನು ಆರಾಧಿಸುವ ಶೈವರೇ ಬೇರೆ, ವಿಷ್ಣುವನ್ನು ಆರಾಧಿಸುವ ವೈಷ್ಣವರೇ ಬೇರೆ ಅಲ್ಲ. ವಿಷ್ಣುವನ್ನು ಆರಾಧಿಸುವ ವೈಷ್ಣವರೆಲ್ಲರೂ ಶೈವರೇ. ಯಾರು ವಿಷ್ಣುವಿನ ಭಕ್ತರಾಗಿದ್ದಾರೋ ಅವರನ್ನು ಕಂಡ್ರೆ ಶಿವನಿಗೆ ಅತ್ಯಂತ ಪ್ರೀತಿಯಂತೆ. ಅವ ಹೇಳ್ತಕ್ಕಂಥ ಮಾತು, ಯಾರು ಆ ವಾಸುದೇವನನ್ನು ಭಗವಂತಂ ವಾಸುದೇವಂ ಪ್ರಪನ್ನಃ ಸಹ ಪ್ರಿಯ ಹಿ ಮೇ, ಯಾರು ಆ ವಾಸುದೇವನನ್ನು ಶರಣು ಹೊಂತಾರೋ ಅವರು ನನಗೆ ಅತ್ಯಂತ ಪ್ರಿಯರು. ಆದ್ದರಿಂದ ವಿಷ್ಣು ಭಕ್ತರಾದ್ದರಿಂದ ನೀವೆಲ್ಲ ನಿಮ್ಮ ಮೇಲೆ ನನಗೆ ತುಂಬ ಪ್ರೀತಿ ಇರೋದರಿಂದ ನಿಮ್ಮಲ್ಲಿ ನಾನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದೇನೆ ಅಂತ ಹೇಳ್ತಾ, ನಾನೂ ಸಹ ಅನಾದಿ ಕಾಲದಿಂದಲೂ ಕೂಡ ವಿಷ್ಣು ಭಕ್ತನಾಗಿದ್ದೇನೆ, ನೀವು ವಿಷ್ಣು ಭಕ್ತರಾಗಿದ್ದೀರಾ. ನಿಮ್ಮಲ್ಲಿ ನನಗೆ ವಿಷ್ಣುವಲ್ಲಿ ಹೇಗೋ ಹಾಗೆ ಪ್ರೀತಿ ಇದೆ. ನನಗೆ ಭಗವದ್ಭಕ್ತರಿಗಿಂತ ಹೆಚ್ಚು ಪ್ರೀತ್ಯಾಸ್ಪದ ಮತ್ತೊಬ್ಬನಿಲ್ಲ. ಆದ್ದರಿಂದ ನೀವೆಲ್ಲರೂ ಆ ಭಗವಂತನ ಭಕ್ತರಾದ್ದರಿಂದ ನನಗೆ ನೀವು ಅತ್ಯಂತ ಪ್ರೀತ್ಯಾಸ್ಪದರಾಗಿದ್ದೀರಿ ಅಂತ ಹೇಳ್ತಾ ನಿಮಗೆ ನಾನು ಉಪದೇಶ ಮಾಡ್ತೇನೆ ಅಂತ ಉಪದೇಶ ಮಾಡಿಕೊಟ್ಟಿದ್ದಾನೆ. ಅದು ಭಾಗವತದಲ್ಲಿ ರುದ್ರಗೀತೆ ಅಂತ ಪ್ರಸಿದ್ಧವಾಗಿದೆ. ಭಾಗವತದಲ್ಲಿ ಬಹಳ ಗೀತೆಗಳಿವೆ. ನಾವೆಲ್ಲ ಗೀತೆ ಎಂದ ಕೂಡಲೇ
ಗೀತೆ ಅಂದ್ಕೊಳ್ಳೆ ಭಗವದ್ಗೀತೆ, ಆ ವಿಷಯದಲ್ಲಿ ವಿವಾದ ಇಲ್ಲ. ಭಗವದ್ಗೀತೆ ಹಾಗೆ ಮಹಾಭಾರತ ಪುರಾಣಗಳಲ್ಲಿ ತುಂಬ ಗೀತೆಗಳಿವೆ. ರುದ್ರನು ಈ ಪ್ರಚೇತಸರಿಗೆ ಏನು ಉಪದೇಶ ಮಾಡಿದ್ದಾನೆ ಅದನ್ನು ರುದ್ರಗೀತೆ ಅಂತ ಹೇಳಿದ್ದಾರೆ. ಅದನ್ನು ನಿತ್ಯ ಪಠಣ ಮಾಡೋದ್ರಿಂದ ಏನು ಫಲ ಎಂಬುದನ್ನು ಈ ಚತುರ್ಥ ಸ್ಕಂದದ ಕೊನೆಯಲ್ಲಿ ಹೇಳ್ತಾರೆ. ಏನಿದೆ ಈ ರುದ್ರಗೀತೆ? ಇದೊಂದು ಮಂತ್ರ. ಏನಿದೆ ಇದರಲ್ಲಿ? ತುಂಬ ಇದೆ ಶ್ಲೋಕಗಳು, ಅದರ ಸಾರ ಮಾತ್ರ ಹೇಳ್ತೇನೆ. ರುದ್ರದೇವರು ಮೊದಲು ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ. ಸರ್ವಾಂತರ್ಯಾಗಿರ್ತಕ್ಕಂತಹ ಹರಿಯನಿಗೆ ನಮಸ್ಕಾರ, ಪದ್ಮನಾಭನಿಗೆ ನಮಸ್ಕಾರ, ವಾಸುದೇವನಿಗೆ ನಮಸ್ಕಾರ, ಪ್ರದ್ಯುಮ್ನನಿಗೆ ನಮಸ್ಕಾರ, ಅನಿರುದ್ಧನಿಗೆ ನಮಸ್ಕಾರ, ಸದಾ ವಾಯುದೇವರಲ್ಲಿ ನೆಲೆಸಿದಂತಹ ನಿನಗೆ ನಮಸ್ಕಾರ, ಸಂತತಿ ಪ್ರವರ್ತಕನಾಗಿರ್ತಕ್ಕಂತಹ ಹರಿಗೆ ನಮಸ್ಕಾರ, ಅಹಂಕಾರಾಭಿಮಾನಿಯಾಗಿರ್ತಕ್ಕಂತಹ ಈ ರುದ್ರನಿಗೆ ಪ್ರಭುವೆನಿಸಿದಂತಹ ನಿನಗೆ ನಮಸ್ಕಾರ. ನೀನು ನಮಗೆ ನಿನ್ನ ದರ್ಶನವನ್ನು ನೀಡು, ನಿನ್ನ ಕರಚರಣಾದಿ ಸುಂದರ ಅವಯವಗಳನ್ನು ನನಗೆ ತೋರು, ನಿನ್ನ ಸುಂದರವಾಗಿರತಕ್ಕಂತಹ ರೂಪವನ್ನು ತೋರು, ನಿನ್ನ ಭಕ್ತರ ಸಂಘವನ್ನು ನನಗೆ ನೀಡು. ನೀನೇ ಎಲ್ಲವನ್ನು ತಿಳಿದವ, ನೀನೇ ಸರ್ವಜ್ಞ, ನೀನೇ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನು ಸ್ವತಂತ್ರವಾಗಿ ನಡೆಸ್ತಕ್ಕಂಥವ, ಎಲ್ಲವನ್ನು ತಿಳಿದವ. ಯಾರು ನಿನ್ನ ಆರಾಧನೆ ಮಾಡದೆ ಬಿಡ್ತಾರೆ ಹೇಳು? ಈ ಜಗತ್ತೇ ನಿನ್ನ ಅಧೀನದಲ್ಲಿದೆ, ಈ ಜಗತ್ತೇ ನಶ್ವರ ಅಂತ ನಾವು ತಿಳ್ಕೊಂಡಿದ್ದೇವೆ. ಇಂತಹ ನಮಗೆ ಶಾಶ್ವತವಾಗಿರತಕ್ಕಂತಹ ಗಮ್ಯಸ್ಥಾನ ಅಂದರೆ ನೀನೇ. ಆದ್ದರಿಂದ ನೀನು ನಿನ್ನ ಸುಂದರವಾಗಿರ್ತಕ್ಕಂತಹ ರೂಪವನ್ನು ನಮಗೆ ತೋರಿಸು ಎಂಬುದಾಗಿ ಶ್ರೀಹರಿಯನ್ನು ಕುರಿತು ಪ್ರಾರ್ಥನೆ ಮಾಡತಕ್ಕಂತಹ ಈ ಗೀತೆ ಇದು ಯೋಗಾದೇಶ ಅಂತ ಪ್ರಸಿದ್ಧವಾಗಿದೆ ಭಾಗವತದಲ್ಲಿ. ಯೋಗಾದೇಶ ಅಂತ ಈ ಒಂದು ಮಂತ್ರವನ್ನು ಪರಮಾತ್ಮ ಆದಿಯಲ್ಲಿ ಬೋಧನೆ ಮಾಡಿದ್ದಂತೆ ಮುಂದೆ ಬ್ರಹ್ಮನಿಗೆ ಸೃಷ್ಟಿ ಮಾಡಲು ಆದೇಶಿಸಿದಾಗ ಬ್ರಹ್ಮದೇವರು ತಮ್ಮ ಮಕ್ಕಳಿಗೆ ಈ ಸ್ತೋತ್ರವನ್ನು ಉಪದೇಶ ಮಾಡಿದ್ದಾರಂತೆ. ಇಂತಹ ಸ್ತೋತ್ರದಿಂದ ಹರಿಯನ್ನು ಒಲಿಸಿಕೊಂಡೇ ನಾವೆಲ್ಲ ಸೃಷ್ಟಿ ಮೊದಲಾದ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ನೀವು ಇದನ್ನು ಪಠಣ ಮಾಡಿ ಅಂತ ಬ್ರಹ್ಮದೇವರು ತನ್ನ ಮಕ್ಕಳಿಗೆ ಹೇಳ್ತಾರಂತೆ. ಅಂತಹ ಈ ರುದ್ರಗೀತೆ, ರುದ್ರಗೀತೆ ಅಂದರೆ ರುದ್ರದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡತಕ್ಕಂತಹ ಗೀತೆ. ಇಂತಹ ಗೀತೆಗಳು ತುಂಬ ಇವೆ. ಸ್ತೋತ್ರದಿಂದ ಆ ಪರಮಾತ್ಮನನ್ನು ಒಲಿಸಿಕೊಂಡೇ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ, ರುದ್ರದೇವರು ಸಂಹಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂತಹ ರುದ್ರಗೀತೆ, ರುದ್ರದೇವರು ಭಗವಂತನನ್ನು ಕುರಿತು ಮಾಡಿದಂತಹ ಏನು ಸ್ತೋತ್ರ ಇದೆ ಅದನ್ನು ಈ ಪ್ರಚೇತಸರಿಗೆ ರುದ್ರದೇವರು ಉಪದೇಶವನ್ನು ಮಾಡ್ತಾರೆ. ಮುಂದೆ ಇಂತಹ ಸ್ತೋತ್ರವನ್ನು ಪರಮಾತ್ಮನಲ್ಲಿ ಮನಸ್ಸಿಟ್ಟು ಏಕಾಗ್ರತೆಯಿಂದ ನಿತ್ಯ ಯಾರು ಸ್ತೋತ್ರ ಮಾಡ್ತಾರೆ ಅಂತಹ ವ್ಯಕ್ತಿ ಬೇಗನೆ ಅಭೀಷ್ಟವನ್ನು ಪಡಿತಾನೆ ಎಂಬುದಾಗಿ ರುದ್ರದೇವರು ಹೇಳ್ತಾರೆ. ನಮ್ಮ ಅಭೀಷ್ಟ ಏನೇನೋ ಇವೆ, ತುಂಬ ಇವೆ. ನಮ್ಮದೆಲ್ಲ ದೊಡ್ಡ ಲಿಸ್ಟು. ಯಾವುದನ್ನು ಕೇಳಬೇಕು ಯಾವುದನ್ನು ಬಿಡಬೇಕು ಗೊತ್ತಿಲ್ಲ ನಮಗೆ. ಎಲ್ಲ ಅಭೀಷ್ಟಗಳಲ್ಲಿ ಯಾವುದು ಹೆಚ್ಚು, ಯಾವುದಕ್ಕೆ ನಾವು ಹೆಚ್ಚು ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡಬೇಕು? ಎಲ್ಲವೂ ನಮ್ಮನ್ನು ಸಂಸಾರದಲ್ಲಿ ಮತ್ತೆ ಮತ್ತೆ ತಳತಕ್ಕಂತಹ ಅಭೀಷ್ಟಗಳೇ ನಮ್ಮದೆಲ್ಲ. ಎಲ್ಲ ಅಭೀಷ್ಟಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಅಭೀಷ್ಟ ಯಾವುದು ಅಂತ ವೇದವ್ಯಾಸ ಹೇಳ್ತಾರೆ. ಶ್ರೇಯಸಾಮಿಹ ಸರ್ವೇಷಾಂ ಜ್ಞಾನಂ ನಿಶ್ರೇಯಸಂ ಸ್ಮೃತಂ ಸುಖಂ ತರತಿ ದುಷ್ಪಾರಂ ಜ್ಞಾನನೌರು ವ್ಯಸನಾರಣವಂ. ಎಲ್ಲ ಅಭೀಷ್ಟಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅದು ಯಾವುದು ಅಂದರೆ ಅದು ಜ್ಞಾನ. ಯಾಕೆ ಅಂದರೆ ಈ ಸಂಸಾರ ಅನ್ನೋದು ಬಹಳ ದುಃಖಮಯವಾಗಿರುವಂಥದ್ದು. ಅದಕ್ಕೆ ಇದು ಸಂಸಾರ, ಇಲ್ಲೊಂದು ಸಸಾರ ಆಗಿಬಿಡ್ತಾ ಇದೆ. ಈ ಸಂಸಾರದಲ್ಲಿ
ನಾನಾ ರೀತಿಯ ಕಷ್ಟಪಡ್ತಾ ಇದ್ದೇವೆ ನಾವು. ಏನೋ ಈ ಎಲ್ಲ ದುಃಖಗಳ ನಡುವೆ ಸ್ವಲ್ಪ ಸುಖ, ಆ ಸ್ವಲ್ಪ ಅಲ್ಪ ಸುಖಕ್ಕೋಸ್ಕರವಾಗಿ ನಾವು ನಾನಾ ಕಷ್ಟಪಡ್ತೇವೆ. ಈ ದುಃಖ ಅಸಂಭಿನ್ನವಾಗಿರತಕ್ಕಂತಹ ಸುಖ ಅನ್ನೋದು ಯಾವ ಜೀವರಿಗೂ ಈ ಸಂಸಾರದಲ್ಲಿ ಇಲ್ಲವೇ ಇಲ್ಲ. ಅದು ಇರುವುದು ಮೋಕ್ಷದಲ್ಲಿ ಮಾತ್ರ. ಈ ನಾವು ಯಾವುದನ್ನು ಸುಖ ಅಂತ ಭಾವಿಸಿದ್ದೇವೆ ಅದು ತನ್ನ ಬೆನ್ನ ಹಿಂದೆ ದುಃಖದ ಮೂಟೆಯನ್ನೇ ಹೊತ್ತುಕೊಂಡು ಬರುವಂಥದ್ದು. ಸುಖದ ಹಿಂದೆ ದುಃಖ ಇದೆ, ಇದೆರಡೂ ಇರುವಂಥದ್ದೇ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖಾನಿಜ ಸುಖಾನಿಜ ಅಂತ ಕವಿ ಹೇಳ್ತಾನೊಬ್ಬ. ಸುಖ ದುಃಖಗಳು ಎರಡು ಇರುವಂಥದ್ದೇ. ಕೇವಲ ಸುಖ ಯಾರಿಗಿದೆ, ಕೇವಲ ದುಃಖ ಯಾರಿಗಿದೆ ಅಂತ ಕಾಳಿದಾಸ ಕೇಳ್ತಾನೆ. ಕಾಳಿದಾಸ ಮೇಘ ಸಂದೇಶದಲ್ಲಿ ನನ್ನ ಯಕ್ಷಿನಿಂದ ಕೇಳ್ತಾನೆ, ಬರೀ ಸುಖ ಯಾರಿಗಿದೆ, ಬರೀ ದುಃಖ ಯಾರಿಗಿದೆ? ಈಗ ನಿನಗೆ ದುಃಖ ಬಂದಿದೆ, ಸ್ವಲ್ಪ ಸಮಯ ದುಃಖ ಇರುತ್ತೆ, ಮತ್ತೆ ಸುಖ ಬರುತ್ತೆ ಅಂತ ಯಕ್ಷಿಣಿಗೆ ಸಂದೇಶವನ್ನು ಯಕ್ಷ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಕಾಳಿದಾಸ ಹೇಳ್ತಕ್ಕಂತಹ ಮಾತು. ಯಾವುದೇ ನೀವು ಶಾಸ್ತ್ರ ನೋಡಿ, ಕಾವ್ಯ ನೋಡಿ, ನಾಟಕ ನೋಡಿ, ಅಲ್ಲಿರುವ ಸಂದೇಶ ಇದು. ಈ ಸಂಸಾರ ಇದು ದುಃಖಮಯ, ಇದು ಅನಿತ್ಯ, ಇದು ಶಾಶ್ವತ ಅಲ್ಲ, ಮಿಂಚಿನ ಹಾಗೆ ಮಿಂಚಿ ಹೋಗುವಂಥದ್ದು, ಕ್ಷಣಿಕ ಕ್ಷಣಿಕ, ನಶ್ವರ ಹೊರತು ಅಸತ್ಯ ಅಲ್ಲ, ಸುಳ್ಳಲ್ಲ. ಇದು ಸುಳ್ಳಲ್ಲ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು. ಸುಳ್ಳು ನಮ್ಮಲ್ಲಿಲ್ಲ, ನಮ್ಮಲ್ಲಿ ಯಾವುದು ಸುಳ್ಳಿಲ್ಲ, ಎಲ್ಲವೂ ಸತ್ಯ. ಪ್ರಪಂಚವೂ ಸತ್ಯ, ಜೀವನೂ ಸತ್ಯ, ಪರಮಾತ್ಮನೂ ಸತ್ಯ. ಜೀವ ಜೀವ ಭೇದ, ಜೀವ ಜಡ ಭೇದ, ಜೀವ ಪರಮಾತ್ಮ ಭೇದ, ಎಲ್ಲ ಭೇದವೂ ಸತ್ಯ, ಯಾವುದೂ ಸುಳ್ಳಲ್ಲ. ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು. ನಮ್ಮ ಮನಿ ದೇವರು ಸುಳ್ಳೇ, ಸುಳ್ಳಲ್ಲ ಅಂತ ಅದರ ಅರ್ಥ. ನಾವು ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು ಅಂತ, ಅದು ಪುರಂದಾಸ ಮುಂಡಿಯದು. ಸುಳ್ಳೇ ಕ್ವಶನ್ ಮಾರ್ಕ್, ನಮ್ಮ ಮನಿ ದೇವರು. ಈ ಪ್ರಪಂಚ ಮತ್ತು ದೇವರು, ಅವ ಸೃಷ್ಟಿ ಮಾಡಿರ್ತಕ್ಕಂತಹ ಪ್ರಪಂಚ ಮತ್ತು ಅವ ಸುಳ್ಳೇ, ಯಾವುದು ಸುಳ್ಳಲ್ಲ, ಎಲ್ಲವೂ ಸತ್ಯ. ಈ ಪ್ರಪಂಚ ಸತ್ಯ, ಸುಳ್ಳಲ್ಲ, ಆದರೆ ನಶ್ವರ, ನೀರ ಮೇಲಿನ ಗುಳ್ಳೆಯಂತೆ ಹರಿಯೇ, ಯಾವಾಗ ಅದು ಒಡೆದು ಹೋಗುತ್ತೆ ಗೊತ್ತಿಲ್ಲ. ಹಾಗಾಗಿ ಇರುವಷ್ಟು ಕಾಲ, ನಾವು ಎಷ್ಟು ಕಾಲ ಇರ್ತೇವೆ ಅದು ನಮ್ಮ ಭಾಗ್ಯ. ಮನುಷ್ಯನ ಆಯುಷ್ಯ 116 ವರ್ಷ. 116 ವರ್ಷ ಅಂದರೆ ಮಾನವ ಜೀವನ ಯಜ್ಞದ 3 ಸವನಗಳು: ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ. ಪ್ರಾತಃ ಸವನ ಆರಂಭದ 24 ವರ್ಷ, ಆಮೇಲೆ 28 ವರ್ಷ ಮಾಧ್ಯಂದಿನ ಸವನ, ಉಳಿದದ್ದು ಸಾಯಂ ಸವನ. ಈ 3 ಸವನಗಳಲ್ಲಿ ನಾವು ಏನು ಮಾಡಬೇಕು ಎಂಬುದನ್ನು ಉಪನಿಷತ್ತುಗಳಲ್ಲಿ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ, ಛಾಂದೋಗ್ಯ ಉಪನಿಷತ್ತಿನಲ್ಲಿ. ಆ ರೀತಿಯಲ್ಲಿ 116 ವರ್ಷ ಇರುವುದೇ ಇಲ್ಲ ಈಗ. ಈಗ ಆವರೇಜ್ 78 ಅಂತ. ಈಗ ಮನುಷ್ಯನ ಆಯುಷ್ಯ ಸರಾಸರಿ 78 ವರ್ಷ ಅಂತ. 60 ವರ್ಷ ಆದರೂ ಮುಗೀತು, ಮುಂದೆ ಅದು ಬೋನಸ್ಸೇ ಅದು. ಹಾಗೆ ಪರಮಾತ್ಮ ಅಂತಹ ಒಂದು ಸಾಧನ ಶರೀರವನ್ನು ಕೊಟ್ಟಿದ್ದಾನೆ. ಎಷ್ಟು ದಿನ ಈ ಭೂಮಿಯಲ್ಲಿ ನಾವಿರ್ತೇವೆ ಗೊತ್ತಿಲ್ಲ. ಇಂತಹ ಅಪಾರವಾಗಿರತಕ್ಕಂತಹ ದುಃಖ ಸಾಗರದಲ್ಲಿ ಇದರ ದಡವನ್ನು ಸೇರಬೇಕು ಅಂತಾದರೆ ಆ ಪರಮಾತ್ಮನ ಜ್ಞಾನವನ್ನೇ ಗಳಿಸಬೇಕು. ಇನ್ಯಾವುದೇ ಮಾರ್ಗಗಳಿಂದ ಈ ದುಃಖವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಸಾರ ಸುಖ ಹೇಗೆಂದರೆ ಇದೇ ಭಾಗವತದಲ್ಲಿ ಬರುತ್ತೆ, ಕುಪಿತಾಹಿ ಫಣಚ್ಛಾಯ. ಕಡು ಬಿಸಿಲಿನಲ್ಲಿ ಹಾವು ಹೆಡೆ ಬಿಚ್ಚಿಕೊಂಡು ಕುಳಿತುಕೊಂಡಿದೆ. ಕಪ್ಪೆ ಆ ಬಿಸಿಲಿಗೆ ಬಳಲಿ ಬೆಂಡಾಗಿ ತಂಪಾದ ನೆರಳನ್ನು ಅರಸಿಕೊಂಡು ಹುಡುಕ್ತಾ ಹುಡುಕ್ತಾ ಈ ಹೆಡೆ ಬಿಚ್ಚಿದ ಹಾವಿನ ನೆರಳಿನ ಅಡಿಯಲ್ಲಿ ಕೂತ್ಕೊಂಡಿದೆ. ಯಾವಾಗ ಆ ಕಪ್ಪೆಯನ್ನು ಹಾವು ನುಂಗತ್ತೆ ಗೊತ್ತಿಲ್ಲ. ಅಷ್ಟು ನಶ್ವರ ಅಂತ ಭಾಗವತ ಹೇಳ್ತದೆ. ಇಲ್ಲಿ ಸಿಗತಕ್ಕಂತಹ ಸುಖ ಅದು ಕ್ಷಣಿಕ, ಅದು ತುರಿಸುವಾಗ ನೋವಾಗ್ತದಲ್ಲ. ಕಂಡು ಎನೇನ ಕರೆಯೋರಿವ ದುಃಖ ದುಃಖಂ ಅಂತ ಹೇಳ್ತಾರೆ ಪ್ರಹ್ಲಾದರಾಜರು ಸಪ್ತಮ ಸ್ಕಂದದಲ್ಲಿ. ಕಜ್ಜಿ ಆದರೆ ತುರಿಸ್ಕೊಳ್ಳುವಾಗ ಏನು ಆನಂದ ಆಗುತ್ತೆ ನೋಡಿ, ತುರಿಸಿಕೊಳ್ಳುವಾಗ ಆನಂದ ಆಗುತ್ತೆ. ಆಮೇಲೆ ಗಾಯ,
ಆಮೇಲೆ ದುಃಖ. ಹಾಗೆ ಆರಂಭದಲ್ಲಿ ಸುಖ, ಕೊನೆಯಲ್ಲಿ ದುಃಖ. ಇದು ಸುಖ ಅಲ್ಲ. ಆರಂಭದಲ್ಲಿ ದುಃಖ, ಇದು ಕೊನೆಯಲ್ಲಿ ಸುಖವಾಗಿರುವಂಥದ್ದು, ಅದು ನಿಜವಾದ ಸುಖ ಅಂತ. ಆರಂಭದಲ್ಲಿ ನಮಗೆ ಯಾವುದು ಕಷ್ಟ ಅಂತ ಅನಿಸುತ್ತೋ ಅದು ನಮಗೆ ಮುಂದೆ ಸುಖವನ್ನು ಕೊಡುವಂಥದ್ದು. ಆರಂಭದಲ್ಲಿ ನಾವು ಒಂದು 20 ವರ್ಷ ಕಷ್ಟಪಟ್ಟರೆ ನಾವು ಮುಂದೆ ಉಳಿದ 80 ವರ್ಷ ಸುಖವಾಗಿರ್ತೇವೆ. ಆರಂಭದಲ್ಲಿ ಶಿಕ್ಷಣ ಮುಗಿಯುವವರೆಗೆ ಕಷ್ಟಪಟ್ಟರೆ ಮುಂದೆ ಸುಖವಾಗಿರ್ತಾರೆ, ಏನು ಕಷ್ಟ ಇಲ್ಲ. ಆದರೆ ಯಾವುದೋ ಆಮಿಷಗಳಿಗೆ, ಯಾರ ಸಹವಾಸಗಳಿಗೆ ಬಲಿಬಿದ್ದು, ಯಾವುದ್ಯಾವುದೋ ದುಶ್ಚಟಗಳಿಗೆ ಬಲಿಬಿದ್ದು ಮಾತಾಪಿತೃಗಳಿಗೂ ನೋವು ಕೊಡ್ತಾ ತಮ್ಮ ಜೀವನವನ್ನೇ ದುರ್ಭರವನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಆರಂಭದಲ್ಲಿ ನಮಗೆ ಯಾವುದು ಸುಖ ಅಂತ ಅನಿಸುತ್ತದೋ ಅದು ಕೊನೆಗೆ ನಮಗೆ ದುಃಖವನ್ನು ತಂದು ಕೊಡುವಂಥದ್ದು. ಸುರಾಪಾನ ಮಾಡುವಾಗ ಆರಂಭದಲ್ಲಿ ಸುಖ ಅಂತ ಅನಿಸುತ್ತಂಥವರಿಗೆ, ಅವ ಮೊದಲು ಸುರೆಯನ್ನು ಪಾನ ಮಾಡ್ತಾನೆ, ಆಮೇಲೆ ಅದೇ ಇದನ್ನು ಪಾನ ಮಾಡುತ್ತೆ. ಹಾಗೆ ಆರಂಭದಲ್ಲಿ ನಮಗೆ ಯಾವುದು ಖುಷಿ ಅಂತ ಅನಿಸುತ್ತೋ ಅದು ಮುಂದೆ ನಮ್ಮನ್ನು ನರಕಕ್ಕೆ ತಳ್ಳುತ್ತೆ. ಆದ್ದರಿಂದ ಯಾವತ್ತೂ ಗುರು ಹಿರಿಯರ ಉಪದೇಶ ನಮಗೆ ಕೇಳಲಿಕ್ಕೆ ಕಷ್ಟವೇ ಅದು. ಕಿವಿಯಲ್ಲಿ ಗಾಯವಾದಾಗ ನೀರು ಬಿದ್ದರೆ ಹೇಗೆ ನೋವಾಗುತ್ತೆ, ಗಾಯವಿರೋ ಕಿವಿಗೆ ಅರಗು ಹಾಕಿದರೆ ಹೇಗಾಗತ್ತೆ, ಹಾಗೆ ಆಗತ್ತಂತೆ ಗುರುವಿನ ಉಪದೇಶ ಎಂಬುದಾಗಿ ಬಾಣಭಟ್ಟ ಕಾದಂಬರಿಯಲ್ಲಿ ಹೇಳ್ತಾನೆ. ಅಂತಹ ಉಪದೇಶದ ಮಾತುಗಳು ನಮಗೆ ಕೇಳಲಿಕ್ಕೆ ಪ್ರಿಯವಾಗಿರಲಿಲ್ಲ, ಕೇಳಲಿಕ್ಕೆ ಸ್ವಲ್ಪ ಅಪ್ರಿಯ. ಪ್ರಿಯವಾದ ಹಿತವಾದ ಮಾತನ್ನು ಆಡುವವರು ಕೂಡ ದುರ್ಲಭ. ಸುಲಭಾಃ ಪುರುಷಾಃ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಪಥ್ಯಸ್ಯ ವಕ್ತಾಶ್ರೋತಾಯ ದುರ್ಲಭ ಅಂತ ಉಪದೇಶ ಮಾಡ್ತಾನೆ. ಯಾರು? ಮಾರೀಚ ರಾವಣನಿಗೆ. ನೋಡಿ, ಉಪದೇಶ ಮಾಡೋನೆಂಥವನು, ಕೇಳೋನೆಂಥವನು ಇಬ್ಬರು ಕೆಟ್ಟವರೇ, ಆದರೂ ಕೆಟ್ಟವರು ನಮ್ಗೆ ಒಳ್ಳೆ ಬುದ್ಧಿ ಬರುತ್ತೆ. ಆ ಮಾರೀಚನಿಗೆ ಬುದ್ಧಿ ಬಂದಿದೆ. ಒಂದು ಬಾರಿ ರಾಮನ ಬಾಣದ ರುಚಿ ಗೊತ್ತಾಗಿದೆ ಅವನಿಗೆ. ಅದಕ್ಕೆ ಆ ಉಪದೇಶ ಮಾಡ್ತಾನೆ. ಸುಲಭಾಃ ಪುರುಷಾಃ ರಾಜನ್ ಸತತಂ ಪ್ರಿಯವಾದಿನಃ. ಪ್ರಿಯವಾದ ಮಾತನ್ನು ಆಡ್ತಾರೆ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ. ಅಪ್ರಿಯಸ್ಯ ಪಥ್ಯಸ್ಯ, ಹಿತವಾದ ಮಾತು ಅಪ್ರಿಯವಾದ ಮಾತನ್ನು ಯಾರು ಹೇಳಲ್ಲ. ನಮ್ಗೆ ಯಾಕೆ ಅಂತ ಪ್ರಿಯವಾದ ಮಾತು ಹೇಳ್ಬಿಡ್ತಾರೆ. ನಾನು ಯಾಕೆ ನಿಷ್ಠ ಆಗಬೇಕು, ನನ್ನ ಕೆಲಸ ಎಷ್ಟು ನಾನು ಅಷ್ಟು ಮಾಡ್ಕೊಂಡು ಹೋಗು. ಹಾಗಾಗಿ ನಾವು ಕಾಲೇಜ್ ಕೆಲವೊಮ್ಮೆ ನಿಷ್ಠ ಆಗ್ತಾ ಇದ್ವಿ ಮಕ್ಕಳು ಮುಂದೆ. ಯಾರು ಮಕ್ಕಳಿಗೆ ಏನು ಹೇಳೋದಿಲ್ವೋ ಅವರು ಬಹಳ ಮಕ್ಕಳಿಗೆ ಅತ್ಯಂತ ಪ್ರೀತಿಪಾತ್ರರಾಗಿರತಕ್ಕಂತಹ ಪ್ರೊಫೆಸರ್ಗಳು. ಮಕ್ಕಳಿಗೆ ಬುದ್ಧಿವಾದ ಹೇಳಿದರೆ ಅವ್ರು ಬುದ್ಧಿವಾದ ಹೇಳ್ತಾರೆ, ಅವ್ರು ಸರಿ ಇಲ್ಲ ಅಂತ. ಯಾಕೆಂದರೆ ಉಪದೇಶ ಬಹಳ ಕಷ್ಟ. ಅದು ಪ್ರಿಯವಾದ್ದನ್ನು ಹೇಳಿದರೆ ಅವ್ರಿಗೆ ಇಷ್ಟವಾಗತ್ತೆ, ಆದರೆ ಯಾವತ್ತೂ ಅದು ಹಿತವಾಗುವುದಿಲ್ಲ. ಪ್ರಿಯವಾದ್ದು ಹಿತವಾಗುವುದಿಲ್ಲ, ಹಿತವಾದ್ದು ಪ್ರಿಯವಾಗುವುದಿಲ್ಲ. ಔಷಧಿ ನಮ್ಮ ದೇಹಕ್ಕೆ ಹಿತ, ಆದರೆ ನಮ್ಮ ಬಾಯಿಗೆ ಅದು ರುಚಿ ಅಲ್ಲ. ರುಚಿಯಾದ ಔಷಧಿ ಕೊಡಿ ಡಾಕ್ಟ್ರೇ ಅಂತ ಯಾರೋ ಕೇಳಲ್ಲ, ಕೇಳಿದ್ರೆ ಕೊಡಲಿಕ್ಕಾಗಲ್ಲ. ಅಲ್ಲ, ಈಗೆಲ್ಲ ಬರುತ್ತೆ ಬಿಡಿ, ಈಗೆಲ್ಲ ಕ್ಯಾಪ್ಸಲ್ಲೆಲ್ಲ ಬರ್ತದೆ, ಏನು ಗೊತ್ತಾಗಲ್ಲ. ಆಯುರ್ವೇದ ಔಷಧ ಹಾಗಲ್ಲ, ಎಲ್ಲ ಕಹಿಯಾಗಿರ್ತದೆ. ತಗೊಳ್ಳುವಾಗ ಕಹಿ, ಅಧರಕ್ಕೆ ಕಹಿ, ಉದರಕ್ಕೆ ಸಿಹಿ, ಹಾಗಿರುವಂಥದ್ದು ಆಯುರ್ವೇದ ಔಷಧ. ಈ ಮಾತುಗಳು ಹಾಗೆ ಮನೀಷಿಗಳ ಮಾತು. ಮನೀಷಿಗಳು ನಮಗೆ ಹಿತವಾದ್ದನ್ನು ಹೇಳಲ್ಲ. ಯಾರು ಹಿತವಾದ್ದನ್ನು ಹೇಳ್ತಾರೋ ಅವರು ಮನೀಷಿಗಳಲ್ಲ. ಯಾರೋ ಮನೀಷಿಗಳು ಹಿತವಾದ್ದನ್ನು ಹೇಳಲ್ಲ. ಮನೀಷನ ಸಂತಿ ನತೆ ಹಿತೈಷಣಃ, ಹಿತೈಷಣ ಸಂತಿ ನತೆ ಮನೀಷಣಃ. ಯಾರ ಮಾತನ್ನು ಕೇಳಬೇಕು ನಾವು? ಯಾರ್ಯಾರ್ದೋ ಮಾತು ಕೇಳಿ ಯಾವ್ಯಾವುದೋ ದಾರಿಯಲ್ಲಿ ಹೋಗಿ ಮತ್ತೇನೋ ಆಗಿಬಿಡ್ತೇವೆ. ಯಾಕೆ ಅಂದರೆ ನಮಗೆ ತಿಳಿದವರು ಹೇಳುವಂತಹ ಮಾತು ನಮಗೆ ಪ್ರಿಯವಾಗುವುದಿಲ್ಲ. ಯಾವತ್ತು ಪ್ರಿಯವಾಗುವಂಥದ್ದು ಹಿತ ಆಗುವುದಿಲ್ಲ. ಹಾಗೆ ಯಾವುದು ಮೊದಲು ದುಃಖ ಉಂಟು ಮಾಡ್ತದೋ ಅದು ಮುಂದೆ ಪರಿಣಾಮ ಸುಖೇ ಗರೀಯಸಿ ಅಂತ ಹೇಳ್ತಾನೆ ಭಾರವಿ ಕವಿ ತನ್ನ ಕಾವ್ಯದಲ್ಲಿ. ಪರಿಣಾಮದಲ್ಲಿ ಯಾವುದು ಸುಖವೋ ಅದು ನಿಜವಾದ ಸುಖ ಅಂತ. ಹಾಗಿರ್ತಕ್ಕಂಥ ಸುಖ ಅಂದರೆ ಅದು ಮೋಕ್ಷ ಸುಖ. ಅದು ಸಿಗಬೇಕಾದರೆ ಎಂತೆಂತಹ ಋಷಿಮುನಿಗಳಿಗೂ ಕೂಡ ನಾನು ದರ್ಶನ ಕೊಟ್ಟಿಲ್ಲ, ನಿಮಗೆ ದರ್ಶನ ಕೊಡ್ತಾ ಇದ್ದೇನೆ ಅಂತ ಭಗವಂತ ಹೇಳಿಲ್ಲ ಪೃಥು ಚಕ್ರವರ್ತಿಗೆ. ಅಂತಹ ಸಾಧನೆ ಮಾಡಿದಾಗ ಮಾತ್ರ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಇಂತಹ ಒಂದು ದುಃಖಮಯವಾಗಿರತಕ್ಕಂತಹ ಸಾಗರ ಇದನ್ನು ದಾಟಬೇಕು ಅಂತಾದರೆ ಅದನ್ನು ದಾಟಿಸುವ ಹಡಗು ಅದು ಯಾವುದು ಅಂದರೆ ಅದು ತತ್ವಜ್ಞಾನ. ಅಂತಹ ತತ್ವಜ್ಞಾನವೆಂಬ ಹಡಗಿನಿಂದ ಈ ಸಂಸಾರ ಸಾಗರವನ್ನು ದಾಟಬೇಕು ಅಂತಾದರೆ ಆ ಜ್ಞಾನ ಗಳಿಸಬೇಕು.
ಈ ಸಂಸಾರ ನಾವು ಎಷ್ಟು ಸಲ ಹುಟ್ಟುತ್ತೇವೆ, ಪುನರಪಿ ಜನನಂ ಪುನರಪಿ ಮರಣಂ. ಎಷ್ಟು ಜನ್ಮಗಳನ್ನು ಎತ್ತಿ ಬಂದಿದ್ದೇವೆ ಗೊತ್ತಿಲ್ಲ, ಇನ್ನು ಮುಂದೆ ಎಲ್ಲಿ ಹೋಗ್ತೇವೆ ಗೊತ್ತಿಲ್ಲ. ಫ್ರಮ್ ಅಡ್ರೆಸ್ಸು ಗೊತ್ತಿಲ್ಲ, ಟು ಅಡ್ರೆಸ್ಸು ಗೊತ್ತಿಲ್ಲ. ಅಂದರೆ ಪ್ರೆಸೆಂಟ್ ಇಲ್ಲಿದ್ದೇವೆ ಅಷ್ಟೇ, ಅದು ಮಾತ್ರ ಗೊತ್ತು. ನಾವು ಎಲ್ಲಿಂದ ಬಂದಿದ್ದೇವೆ ಗೊತ್ತಿಲ್ಲ, ಎಲ್ಲಿ ಹೋಗ್ತೇವೆ ಗೊತ್ತಿಲ್ಲ. ಆದರೂ ಕೂಡ ನಾವು ಭಾರೀ ಮೆರಿತೇವೆ. ಸಾವಿರಾರು ವರ್ಷಗಳ ಕಾಲ ನಾನು ಬದುಕ್ತೇನೆನ್ನುವ ರೀತಿಯಲ್ಲಿ ಕೋಪಿ ಮೆರಿತೇವೆ. ಇಂತಹ ದುಃಖಮಯವಾಗಿರ್ತಕ್ಕಂತಹ ಸಾಗರದ ಕೊನೆ ನಮಗೆ ಗೊತ್ತಿಲ್ಲ. ಸಾಗರ ಕಾಣುತ್ತಷ್ಟೇ. ಇಂತಹ ಸಾಗರವನ್ನು ದಾಟಿಸ್ತಕ್ಕಂತಹ ಹಡಗು, ಸುಖವಾಗಿ ದಾಟಿಸ್ತಕ್ಕಂಥ ಹಡಗು ಅಂದರೆ ಭಗವಂತನ ತತ್ವಜ್ಞಾನ. ಅದು ಒಂದೇ ಎಲ್ಲ ಅಭೀಷ್ಟಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅಂತ ಇದನ್ನು ರುದ್ರದೇವರು ಪ್ರಚೇತಸರಿಗೆ ಉಪದೇಶ ಮಾಡ್ತಾ, ಈ ಒಂದು ಗೀತೆಯನ್ನು ನಾನು ಉಪದೇಶ ಮಾಡತಕ್ಕಂತಹ ಭಗವಂತನ ಸ್ತೋತ್ರರೂಪವಾಗಿರ್ತಕ್ಕಂತಹ ಈ ರುದ್ರಗೀತವನ್ನು ಅಧ್ಯಯನ ಮಾಡಿ ಆ ಹರಿಯನ್ನು ಯಾರು ಆರಾಧಿಸ್ತಾರೋ ಅಂತಹ ಮಾನವ ಎಲ್ಲ ಅಭೀಷ್ಟ ವಸ್ತುಗಳನ್ನು ಅವ ಪಡಿತಾನೆ ಅಂತ. ವಿಂದತೆ ಪುರುಷೋ ಅಮುಷ್ಮಾತ್ ಯತ್ ಯದ್ಯದಿಚ್ಛತಿ ಸತ್ವರಂ ಮದ್ಗೀತ ಗೀತಾತ್ ಸುಪ್ರೀತಾತ್ ಶ್ರೇಯಸಾಂ ಏಕವಲ್ಲಭಾತ್. ಏಕವಲ್ಲಭ ಅವನೊಬ್ಬನೇ ಪ್ರಭು, ಏಕಮಾತ್ರ ಪ್ರಭು, ಅವನೇ ಸರ್ವೋತ್ತಮ. ಇದು ಸಾಕ್ಷಾತ್ ಶಿವ ಹೇಳ್ತಕ್ಕಂತಹ ಮಾತು. ಮತ್ತಿನ್ಯಾಕೆ ನಮಗೆ ಗೊಂದಲ? ಯಾರು ದೊಡ್ಡವನು, ಯಾರು ಚಿಕ್ಕವನು ಅಂತ ಬಹಳ ಗೊಂದಲ ನಾವಿದ್ದೇವೆ. ಇಂಥ ಸ್ಪಷ್ಟವಾದ ಮಾತು ಶಿವನೇ ಸ್ವತಃ ಹೇಳ್ತಾ ಇದ್ದಾನೆ. ಆದ್ದರಿಂದ ಅಂತಹ ಏಕ ಮಾತ್ರ ಪ್ರಭುವಾಗಿರ್ತಕ್ಕಂತಹ ಶ್ರೀಹರಿಯನ್ನು ನನ್ನ ರುದ್ರಗೀತದಿಂದ ನೀವು ಒಲಿಸ್ಕೊಳ್ಳಿ. ಮದ್ಗೀತ ಗೀತಾ, ನಾನು ಹೇಳಿರ್ತಕ್ಕಂತಹ ಗೀತೆಯಿಂದ ಆ ಭಗವಂತ ಪ್ರಸನ್ನನಾಗ್ತಾನೆ. ಅವ ಈ ನಮ್ಮ ಶ್ರೇಯಸ್ಸುಗಳು, ನಮ್ಮ ಅಭೀಷ್ಟ ವಸ್ತುಗಳೇನಿವೆ ಅದನ್ನು ಕರುಣಿಸ್ತಾನೆ ಅಂತ ಹೇಳ್ತಾ, ಈ ಒಂದು ಸ್ತೋತ್ರವನ್ನು ಯಾರು ಬೆಳಗಿನ ಜಾವದಲ್ಲಿ ಯೈದಂ ಕಲ್ಯ ಉತ್ಥಾಯ ಪ್ರಾಂಜಲಿ ಶ್ರದ್ಧಯಾನ್ವಿತ ಶೃಣುಯಾತ್ ಶ್ರಾವೇನ್ಮರ್ತ್ಯ ಮುಚ್ಯತೆ ಕರ್ಮಬಂಧನೈ. ಇಂತಹ ಒಂದು ಸ್ತೋತ್ರವನ್ನು ಬೆಳಗಿನ ಜಾವದಲ್ಲಿ ಎದ್ದು, ಬೆಳಗ್ಗೆ ಹೇಳಬೇಕು. ಯಾವಾಗ ಹೇಳಬೇಕು? ಬ್ರಾಹ್ಮ ಮುಹೂರ್ತದಲ್ಲಿ. ಬ್ರಾಹ್ಮ ಮುಹೂರ್ತ ಅಂದರೆ ಸೂರ್ಯೋದಯಕ್ಕಿಂತ 96 ನಿಮಿಷ ಮೊದಲು, ಅದಕ್ಕೆ ಬ್ರಾಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಹೇಳಬೇಕು. ಆ ಸಮಯದಲ್ಲಿ ಭಗವಂತನ ಚಿಂತನೆ ಮಾಡಬೇಕು. ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳು ಆ ಸಮಯದಲ್ಲಿ ಓದಿದರೆ ಹಗಲಿನಲ್ಲಿ 3 ಗಂಟೆ ಓದಿದಷ್ಟು ಸಾಧನೆ ಕೇವಲ ಬ್ರಾಹ್ಮ ಮುಹೂರ್ತ. ಬ್ರಾಹ್ಮ ಮುಹೂರ್ತ ಅಂದರೆ ಜ್ಞಾನ ಗಳಿಸಲಿಕ್ಕೆ ಇರತಕ್ಕಂತಹ ಮುಹೂರ್ತ. ಆ ಸಮಯದಲ್ಲಿ ಪಡೀಲಿಕ್ಕಾಗ್ತದೆ. ಅಂತಹ ಸಮಯದಲ್ಲಿ ಪರಿಶುದ್ಧವಾಗಿರ್ತಕ್ಕಂತಹ ಗಾಳಿ ಬೀಸ್ತಾ ಇರ್ತದೆ. ಅಂದ್ಕೂಡಲೇ ನಾವು ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸದಾ ಗೌರಿ ಪ್ರಭಾತೆ ಕರದರ್ಶನ. ನಮ್ಮ ಕೈಗಳನ್ನು ನೋಡ್ಕೊಳ್ಬೇಕು. ಕಪಿಲ ಗೋವನ್ನು ನೋಡಬೇಕು. ಕಪಿಲಾಂ ದರ್ಪಣಂ ಭಾಣಂ ಭಾಗ್ಯವಂತಂಚ ಭೂಪತಿ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ. ಬೆಳಗ್ಗೆ ಎದ್ದು ನೋಡಬೇಕಾಗಿರತಕ್ಕಂತಹ ವಸ್ತುಗಳು ಇವೆಲ್ಲ. ಕಪಿಲ ಗೋವನ್ನು ನೋಡಬೇಕಂತೆ. ನಮ್ಮ ಗೋವುಗಳೇ ಸಿಗಲ್ಲ. ಎದ್ದು ಕೂಡ ನಾವು ಗೋವಿನ ಎಲ್ಲಿ ನೋಡೋದು ಅಂದರೆ ನಂದಿನಿ ಪ್ಯಾಕೆಟ್ ಮೇಲೆ ಉಂಟಲ್ಲ ಗೋವಿನ ಚಿತ್ರ, ಅದನ್ನೇ ನೋಡೋದು ನಾವು ಅಲ್ವಾ. ಕಪಿಲ ಗೋವಂತೂ ಇಲ್ಲೇ ಇಲ್ಲ. ಕನ್ನಡಿ ನೋಡ್ಕೊಳ್ಬೇಕು. ಸೂರ್ಯನನ್ನು ನೋಡಬೇಕು. ಉದಯಿಸು ಸೂರ್ಯನನ್ನು. ಸೂರ್ಯ ಉದಯ ಆದ ಕೂಡಲೇ ನಾವು ಸೂರ್ಯ ಮೇಲೆ ಬಂದೇ ಹೇಳ್ತೇವೆ ಅಲ್ವಾ. ಅಷ್ಟು ಲೇಟಾಗಿ ಹೇಳ್ತೇವೆ. 4:15 ಹೇಳಬೇಕು, ಸರಿಯಾದ ಸಮಯ. ಆ ಕಾಲದಲ್ಲಿ ಎದ್ದು ಭಗವಂತನ ಸ್ತೋತ್ರ ಮಾಡಬೇಕು. ಪ್ರಾತಃ ಕಾಲದಲ್ಲಿ ಪಡಿಸ್ತಕ್ಕಂತಹ ಕೆಲವು ಸ್ತೋತ್ರಗಳೇ ಇವೆ. ವಾದಿರಾಜ ರಚನೆ ಮಾಡಿದ್ದಾರೆ. ಅಂತಹ ಸ್ತೋತ್ರಗಳನ್ನು ಪಠಣ ಮಾಡಬೇಕು. ಹಾಗೆಯೇ ಈ ರುದ್ರಗೀತೆಯನ್ನು ಶ್ರದ್ಧೆಯಿಂದ ಯಾರು ಕೈ ಮುಗಿದು ಹೇಳ್ತಾರೋ ಅಥವಾ ಕೇಳ್ತಾರೋ ಅಂತಹ ಮನುಷ್ಯ ಈ ಕರ್ಮ ಬಂಧನ ಮತ್ತೆ ಮತ್ತೆ ನಾವು ಮಾಡತಕ್ಕಂತಹ ಕರ್ಮದಿಂದ ಮತ್ತೆ ಮತ್ತೆ ಬಂಧಿತರಾಗ್ತಾ ಇದ್ದೇವೆ. ಇದು ಅಷ್ಟು ಬೇಗ ಸಂಸಾರ ಕೊನೆಗೊಳ್ಳೋದಿಲ್ಲ. ನಾವು ಕ್ಷಣ ಕ್ಷಣಕ್ಕೂ ಅದೆಷ್ಟು ಜನ್ಮಗಳನ್ನು ಗಳಿಸಲಿಕ್ಕೆ ನಾವು ಕರ್ಮ ಸಾಧನೆ ಮಾಡ್ತೇವೆ.
ಆದ್ದರಿಂದ ಈ ಅದರಿಂದ ಬಿಡುಗಡೆ ಆಗ್ತೇವೆ ಅನ್ನೋ ಸುಮ್ಮನೆ ಬಂಧನವನ್ನು ಕರ್ಮವನ್ನು ಆಚರಿಸಿಯೇ ನಾವು ಬಿಡುಗಡೆ ಹೊಂದ್ತೇವೆ ಅಂದರೆ ಅದು ಅಸಾಧ್ಯದ ಮಾತು. ಅಂತಹ ಕರ್ಮಬಂಧನದಿಂದ ಬಿಡುಗಡೆ ಆಗಬೇಕು ಅಂತಾದರೆ ಪರಮಾತ್ಮನನ್ನು ಈ ಸ್ತೋತ್ರದಿಂದ ನಾವು ಪ್ರಸನ್ನೀಕರಿಸಿ ಈ ಕರ್ಮಬಂಧನದಿಂದ ಮುಕ್ತ ಆಗಬೇಕು ಅಂತ ಹೇಳ್ತಾ, ಗೀತಮ್ಮಯೇದಂ ನರದೇವನಂದನಾಃ ಪರಸ್ಯ ಪುಂಸಃ ಪರಮಾತ್ಮನಸ್ತವಂ ಜಪಂತ ಏಕಾಗ್ರಧೇಯಸ್ತಪೋ ಮಹತಿ ಚರಧ್ವಂ ಅಂತೆ ತತಃ ಆಪ್ಸ್ಯಥ ಈಪ್ಸಿತಂ. ಇಂತಹ ಆ ಪರಮಾತ್ಮನ ಸ್ತೋತ್ರವನ್ನು ಏಕಾಗ್ರ ಮನಸ್ಸಿಂದ ಜಪಿಸ್ತಾ ನೀವು ತಪಸ್ಸು ಮಾಡಿ ಅದರ ಕೊನೆಯಲ್ಲಿ ನೀವು ನಿಮ್ಮ ಅಭೀಷ್ಟವನ್ನು ಪಡಿತೀರಿ ಎಂಬುದಾಗಿ ರುದ್ರದೇವರು ಆ ಗೀತಾ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಅದನ್ನು ಜಪಿಸ್ತಾ ಪ್ರಚೇತಸರು ಸಮುದ್ರ ಗರ್ಭದಲ್ಲಿ ತುಂಬ ವರ್ಷ ತಪಸ್ಸನ್ನು ಮಾಡ್ತಾರೆ. ತಪಸ್ಸು ಮಾಡ್ತಾನೇ ಇದ್ದಾರೆ ಅವರು. ಇತ್ತ ಕಡೆ ಅವರನ್ನು ತಪಸ್ಸಿಗೆ ಕಳಿಸಿದವನು ಇವನು ಪ್ರಾಚೀನ ಬರಿಹಿ. ಇವನ ಕಥೆ ಏನು ಅದನ್ನು ವೇದವ್ಯಾಸರು ಹೇಳ್ತಾರೆ. ಇವ ಒಬ್ಬ ಕರ್ಮಠ. ಅಂದರೆ ಕರ್ಮಠ ಅಂದ್ರೇನು? ಬರೀ ಕರ್ಮಾಚರಣಶೀಲ, ಕರ್ಮಯೋಗಿ. ಕರ್ಮಯೋಗಿ ಅಲ್ಲ ಇವನು. ಕರ್ಮಯೋಗಿ ಅಂದರೆ ಯಾರು ಅಂದರೆ ತಿಳಿದು ತಾನು ಮಾಡತಕ್ಕಂತಹ ಕರ್ಮವನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಗವದರ್ಪಿತ ಬುದ್ಧಿಯಿಂದ ಯಾರು ಮಾಡ್ತಾರೋ ಅವನನ್ನು ಕರ್ಮಯೋಗಿ ಅಂತ ಕೃಷ್ಣ ಹೇಳೋದು. ನಾವು ತಪ್ಪು ತಿಳ್ಕೊಂಡಿದ್ದೇವೆ. ಕೆಲಸ ಮಾಡೋರು ಕರ್ಮಯೋಗಿಗಳು. ಕರ್ಮಯೋಗ ಅಂದರೆ ಕರ್ಮಯೋಗಿಯು ಕರ್ಮನೂ ಮಾಡ್ತಾನೆ, ಜ್ಞಾನವೂ ಗಳಿಸ್ತಾನೆ. ಜ್ಞಾನಯೋಗಿಯು ಜ್ಞಾನವೂ ಗಳಿಸ್ತಾನೆ, ಕರ್ಮವನ್ನು ಮಾಡ್ತಾನೆ. ಜ್ಞಾನ ಬಂದ ಮೇಲೆ ಕರ್ಮ ಮಾಡಬೇಕಂತಿಲ್ಲ ಅಂತ ಶಂಕರಾಚಾರ್ಯ ಹೇಳ್ತಾರೆ ಗೀತಾಭಾಷ್ಯದಲ್ಲಿ. ಅದಲ್ಲ, ಜ್ಞಾನ ಬಂದೇನೂ ಕೂಡ ಕರ್ಮಾಚರಣೆ ಮಾಡಲೇಬೇಕು. ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ ಅಂತ ಗೀತಾಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಜ್ಞಾನ ಬರೋ ತನಕ ನಮ್ಮ ಅಂತಃಕರಣ ಶುದ್ಧಿಗೋಸ್ಕರವಾಗಿ ನಾವು ಕರ್ಮಾಚರಣೆ ಮಾಡಬೇಕು. ಜ್ಞಾನ ಬಂದ ಮೇಲೆ ಕರ್ಮಾಚರಣೆ ಮಾಡಬೇಕಂತಿಲ್ಲ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಜ್ಞಾನ ಬಂದ ಮೇಲೆಯೂ ಕೂಡ ನಾವು ಕರ್ಮಾಚರಣೆ ಮಾಡಬೇಕು ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಹಾಗಾಗಿ ಜ್ಞಾನಯೋಗಿಗೂ ಕರ್ಮ ಅನಿವಾರ್ಯ. ಆದ್ದರಿಂದ ಕರ್ಮಯೋಗಿ ಅಂದರೆ ಜ್ಞಾನ ಗಳಿಸಿ ತನ್ನ ತಿಳಿವಿಗೆ ಅನುಗುಣವಾಗಿ ತನಗೆ ವಿಹಿತವಾಗಿರ್ತಕ್ಕಂಥ ವರ್ಣಾಶ್ರಮ ವಿಹಿತವಾಗಿರ್ತಕ್ಕಂತಹ ಕರ್ಮಾನುಷ್ಠಾನವನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮನೆಯಿಂದ ಮಾಡ್ತಾ, ಹರಿಪ್ರೀತ್ಯರ್ಥವಾಗಿ ಮಾಡ್ತಾ ಅದನ್ನು ಭಗವಂತನಿಗೆ ಸಮರ್ಪಿಸುವುದು, ಇದನ್ನು ಕರ್ಮಯೋಗ ಅಂತಾರೆ. ಈ ರೀತಿಯಲ್ಲಿ ಕರ್ಮಯೋಗಿ ಆಗದೆ ಈ ಪ್ರಾಚೀನ ಬರೀ ಏನು ಮಾಡಿದೆ ಅಂದರೆ ಬರೀ ಯಜ್ಞ ಮಾಡೋದು, ನಿರಂತರ ಯಜ್ಞ ಯಾಗ ಮಾಡೋದು, ಪಶು ಬಲಿ ಕೊಡೋದು. ಅದು ಎಷ್ಟು ಪಶುಗಳನ್ನು ಬಲಿ ಕೊಟ್ಟನೋ ಗೊತ್ತಿಲ್ಲ. ಆ ಪಶುಗಳೆಲ್ಲ ನರಕದಲ್ಲಿ ಕಾಯ್ತಾ ಇದ್ದೇವಂತೆ. ಯಾವಾಗ ಈ ಪ್ರಾಚೀನ ಬಲಿ ಬರ್ತಾನೆ ಅವನಿಗೆ ಸರಿಯಾಗಿ ತಿವಿಬೇಕು ಅಂತ. ಅದು ಹಾಗೆ ಹೇಳ್ತಾರೆ ನಾರದರಲ್ಲಿ. ಅಷ್ಟು ಯಾಗಗಳನ್ನ ಮಾಡಿದ್ದಾನೆ. ಎಲ್ಲೇ ಯಜ್ಞಶಾಲೆ ಆದರೆ ಅಲ್ಲಿ ಒಂದು ಇಂಚು ಜಾಗ ಕಾಣಿಸ್ಬಾರ್ದು, ಅಷ್ಟು ದರ್ಬೆಗಳನ್ನು ಹಾಸೋದು, ಯಜ್ಞ ಯಾಗಾದಿಗಳನ್ನು ಮಾಡೋದು. ಯಾವುದಕ್ಕೋಸ್ಕರವಾಗಿ? ಸ್ವರ್ಗಾದಿ ಕಾಮ್ಯಫಲ. ಕಾಮ್ಯಕರ್ಮ ಮಾಡಬಾರ್ದು. ಕರ್ಮ 3 ಥರ ಇದೆ. ಕಾಮ್ಯಕರ್ಮ, ನಿತ್ಯಕರ್ಮ, ನೈಮಿತ್ಯ ಕರ್ಮ, ಕಾಮ್ಯಕರ್ಮ. ನಾವು ನಿತ್ಯಕರ್ಮ ಬಿಡ್ತೇವೆ, ಕಾಮ್ಯಕರ್ಮ ಮಾಡ್ತೇವೆ. ನಿತ್ಯಕರ್ಮ ಸಂಧ್ಯಾವಂದನೆ ಮಾಡಲ್ಲ, ಪಾದಯಾತ್ರೆ ಅಂತ ಮಂತ್ರಾಲಯಕ್ಕೆ ಹೋಗ್ತೀವಿ ಅಲ್ವಾ? ನಮ್ಮ ಇವ ಆಚರಣೆಗಳಿವತ್ತು ಎಂಥ ವಿರೋಧಾಭಾಸ. ದೇಶ ಸೇವೆ, ಜನಸೇವೆ ಅಂತ ಹೋಗ್ತೀವಿ, ಮಂದಿಲಿ ಮಾಡಬೇಕಾದ ಸಂಧ್ಯಾವಂದನೆ ಮಾಡೋದಿಲ್ಲ. ಅದೆಲ್ಲ ನಿತ್ಯ ಕರ್ಮ, ಅದು ಮಾಡಲೇಬೇಕು. ನೈಮಿತ್ತಿಕವಾಗಿರ್ತಕ್ಕಂತಹ ಕರ್ಮಗಳನ್ನು ಮಾಡಬೇಕು. ಅದಕ್ಕೆ ವಿಶೇಷವಾಗಿರತಕ್ಕಂತಹ ಜ್ಞಾನಭಕ್ತಿ ವೈರಾಗ್ಯ ಸಾಧಕವಾಗಿರತಕ್ಕಂತಹ ಫಲಗಳಿರುವಂಥದ್ದನ್ನು ಮಾಡಬೇಕು. ಕಾಮ್ಯಕರ್ಮವನ್ನು ಮಾಡಲೇಬಾರದು. ಕಾಮ್ಯಕರ್ಮಗಳನ್ನು ಮಾಡಿದರೂ ಕೂಡ ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಬರುತ್ತೆ. ಕಾಮ್ಯಕರ್ಮವನ್ನು ಮಾಡಬಹುದು. ಕಾಮ್ಯಕರ್ಮವನ್ನು ಮಾಡಿದರೂ ಕೂಡ ಅದನ್ನು ಭಗವಂತನಿಗೆ ಸಮರ್ಪಿಸಬೇಕು. ಕಾಮ್ಯಕರ್ಮ ಏನಿದೆ ಅದನ್ನು ಕೂಡ ಭಗವಂತನ ಜ್ಞಾನ, ಭಗವಂತನ ಪ್ರಸಾದವನ್ನು ಬಯಸಿಯೇ ಅಂತಹ ಕರ್ಮಗಳನ್ನು ಮಾಡಬೇಕು. ಉದಾಹರಣೆ ಸತ್ಯನಾರಾಯಣ ಪೂಜೆ ಇದೆ.
ಸತ್ಯನಾರಾಯಣ ಪೂಜೆ ಮಾಡಬೇಕು ಯಾಕೆ ಅಂದರೆ ಭಗವಂತ ಪ್ರೀತ್ಯರ್ಥವಾಗಿಯೇ ಮಾಡಬೇಕು. ಅದು ಮಕ್ಕಳಾಗಲಿ ಅಂತ ಮಾಡಬೇಕು, ಮಕ್ಕಳಾಗಲಿ ಅದರಿಂದ. ಆಮೇಲೆ ನನ್ನ ಬಿಸ್ನೆಸ್ ಚೆನ್ನಾಗಿರಬೇಕು, ಅದಕ್ಕೆ ಮಾಡಬೇಕು. ಮದುವೆ ಆದ ಕೂಡ ನನ್ನ ವೈವಾಹಿಕ ಜೀವನ ಚೆನ್ನಾಗಿರಬೇಕು, ಅದಕ್ಕೆ ಸತ್ಯನಾರಾಯಣ ಪೂಜೆ ಮಾಡಬೇಕು. ಅದೆಲ್ಲ ಬಂದುಬಿಟ್ಟಿದೆ ಇವತ್ತು. ಆದರೆ ಅದರ ಮುಖ್ಯ ಉದ್ದೇಶ ಭಗವಂತನ ಪ್ರೀತಿಗೋಸ್ಕರವಾಗಿಯೇ ಮಾಡುವಂಥದ್ದು ಹೊರತು ಇನ್ಯಾವುದಲ್ಲ. ಅದು ಮಾಡಿ ಹೋದರೆ ಭಗವಂತ ಶಾಪ ಕೊಟ್ಟುಬಿಡ್ತಾನೆ. ಭಗವಂತ ಯಾಕೆ ಶಾಪ ಕೊಡ್ತಾನೆ ರೀ? ಅಲ್ಲಿ ಬಂದಿರುವ ಕಥೆಯ ಹಿನ್ನೆಲೆ ಅರ್ಥ ಮಾಡ್ಕೊಳ್ಬೇಕು. ನಾವು ಅವನನ್ನು ಮರಿಬಾರ್ದು ಅಂತ ಅಷ್ಟೇ ಹೊರತು ಅವನು ಶಾಪ ಕೊಡೋದಲ್ಲ. ಆ ಸತ್ಯನಾರಾಯಣನ ಶಾಪದಿಂದಾಗಿ ಆ ವ್ಯಾಪಾರಿ ಹಡಗು ಮುಳುಗೋಗಿದ್ದಲ್ಲ, ಅವನ ಕರ್ಮಾನುಸಾರ ಮುಳುಗಿ ಹೋದದ್ದು. ಅದರ ಸೂಚಕ ಇದು ಅಷ್ಟೇ. ಯಾವುದು? ಅವ ಭಗವಂತನನ್ನು ಮರಿತದ್ದು. ಭಗವಂತನನ್ನು ಯಾವತ್ತೂ ಮರಿಬಾರದು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾರುಚಿತೆ. ಯಾವತ್ತೂ ಭಗವಂತನನ್ನು ಮರಿಬಾರದು, ನಿತ್ಯ ಭಗವಂತನ ಸ್ಮರಣೆ ಮಾಡಬೇಕು ಅಂತೇನು ಆಚಾರ್ಯರು ಸಂದೇಶ ನೀಡಿದ್ದಾರೆ. ಅದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಅದನ್ನು ಇರದೇ ಹೊರತು ಯಾವುದೇ ಕಾಮ್ಯ ಫಲವನ್ನು ಅಪೇಕ್ಷೆ ಮಾಡುವಂಥದ್ದಲ್ಲ. ಕಾಮ್ಯ ಫಲ ಇರ್ಬೋದು, ಅದಕ್ಕೆ ಕಾಮ್ಯ ಕರ್ಮಗಳಾಗಿದ್ದರೂ ಕೂಡ ಭಗವತ್ ಪ್ರಸಾದವನ್ನು ಅಪೇಕ್ಷೆಯೇ ಅಂತಹ ಕರ್ಮಗಳನ್ನ ಮಾಡಬೇಕು. ಇವ ಬರೀ ಸ್ವರ್ಗಾದಿ ಫಲಗಳನ್ನು, ಇಂತಹ ಯಾಗ ಮಾಡಿದರೆ ಇಂತಹ ಫಲ ಬರುತ್ತೆ, ಅಂತಹ ಯಜ್ಞಯಾಗಾದಿಗಳು. ಇವ ಅಂತಹ ಯಜ್ಞಯಾಗಾದಿಗಳನ್ನು ತುಂಬ ಮಾಡಿದ್ದಾನೆ. ಎಷ್ಟು ಪಶುಗಳನ್ನು ವಧೆ ಮಾಡಿದ್ದಾನೆ. ಪ್ರಾಣಿ ಹಿಂಸೆ ಮಾಡಲೇಬಾರದು. ಇವ ಎಷ್ಟು ಪ್ರಾಣಿ ಹಿಂಸೆ ಮಾಡಿದ್ದಾನೆ ಗೊತ್ತಿಲ್ಲ. ಇಡೀ ಜನ ಎಲ್ಲ ಬೇಸತ್ಬಿಟ್ಟಿದ್ದಾರೆ. ಎಲ್ಲಿ ನೋಡಿದರೂ ಇವನು ಯಜ್ಞ, ಪಶು ಹಿಂಸೆ, ಇನ್ನು ಆ ಪ್ರಾಣಿ ಹಿಂಸೆ ಮಾಡುವಂಥದ್ದು ಮಹಾಪಾಪ. ಈ ವೇದಗಳಲ್ಲಿ ಬರತಕ್ಕಂತಹ ಈ ಯಜ್ಞಯಾಗಾದಿ ರಹಸ್ಯವನ್ನು ಅರಿತುಕೊಳ್ಳದೆ ಮೀಮಾಂಸಕರು ಈ ಬರೀ ಹಿಂಸೆಯಲ್ಲಿ ತೊಡಗಿದರು. ಹಾಗಾಗಿ ವೈದಿಕ ಧರ್ಮವನ್ನು ಬೌದ್ಧರು ಜೈನರು ದ್ವೇಷ ಮಾಡ್ತಾ ಬಂದರು. ಜೈನರು ಅವರು ಅಹಿಂಸಾವಾದಿಗಳು ಅಂತ. ಅವರೇನು ಅಹಿಂಸಾವಾದಿಗಳಲ್ಲ, ನಾವು ಅಹಿಂಸಾವಾದಿಗಳೇ. ಅಹಿಂಸಾ ಪರಮೋ ಧರ್ಮ ಅಂತ ಅವ್ರು ಹಾಕ್ಕೊಡ್ತಾರೆ. ಅಹಿಂಸಾ ಪರಮೋ ಧರ್ಮ ಅನ್ನೋದು ಮಹಾಭಾರತದಲ್ಲಿರುವಂಥದ್ದು. ಮಹಾಭಾರತವನ್ನು ಬರೆದಂಥವರು ವೇದವ್ಯಾಸರು. ಆಯಿತಾ? ಅವರು ಬೇಸತ್ತು ಬಿಟ್ಟರು. ಜೈನರು ಬೌದ್ಧರು ಈ ಹಿಂದೂ ಧರ್ಮ ಬರೀ ಪ್ರಾಣಿ ಹಿಂಸೆಗೆ ಒಂದು ಪ್ರೇರಣೆ ನೀಡುತ್ತೆ. ಹಾಗಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಏನೇನು ಲೌಕಿಕವಾಗಿರತಕ್ಕಂತಹ ಫಲಗಳನ್ನು ಬಯಸಿ ಮನುಷ್ಯ ಇವತ್ತು ಕೂಡ ಪ್ರಾಣಿ ಹಿಂಸೆ ಮಾಡ್ತಾ ಇದ್ದಾನೆ. ಅಂತಹ ಯಾಗಗಳನ್ನು ಮಾಡಿಸ್ತಾ ಇದ್ದಾನೆ. ಇವನ ಕಾಲದಲ್ಲಿ ಇವನು ಮಾಡಿದ ಲೆಕ್ಕ ಇಲ್ಲ, ಅಷ್ಟು ಹಿಂಸೆ ಮಾಡಿದ್ದಾನೆ. ಜನ ಎಲ್ಲ ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಈ ಪ್ರಾಚೀನ ಬರಿಹಿಯ ಬಳಿಗೆ ನಾರದರು ಬರ್ತಾರೆ. ಅವರು ತಿರುಗುದೇ ಕೆಲಸ ಅವರಿಗೆ. ಅವ್ರು ಯಾವಾಗಲೂ ತಿರುಗ್ತಾ ಇರಬೇಕು ಅಂತ ಶಾಪ ಇದೆ, ಮುಂದೆ ಬರುತ್ತೆ ಆ ವಿಚಾರ, ಮುಂದೆ ಬರುತ್ತೆ. ನಾರದ ಯಾವಾಗಲೂ ತ್ರಿಲೋಕ ಸಂಚಾರಿ ಯಾಕೆ? ಅವರಿಗೆ ಶಾಪ ಇದೆ. ಅವರು ಸಂಚಾರ ಮಾಡ್ತಾ ಇದ್ರು ಕೂಡ ಒಳ್ಳೆಯ ಉದ್ದೇಶಕ್ಕೆ ಸಂಚಾರ. ನಮ್ಮದೆಲ್ಲ ಸಂಚಾರ ಪಿಕ್ನಿಕ್ ಅದು. ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೋಗಿ ನೋಡಿ, ನಾವು ಮಾಡಿಬಾರ್ದು ಹೊರಸೆ. ಮಂತ್ರಾಲಯಕ್ಕೆ ಹೋಗ್ತೀರಾ, ತುಂಗಭದ್ರಾ ನದಿ ತೀರ ನೋಡಿ. ಧರ್ಮಸ್ಥಳಕ್ಕೆ ಬರ್ತೀರಾ, ಯಾವುದೇ ಚೌಲ್ಟ್ರಿ ಹಿಂಭಾಗ ನೋಡಿ, ಅಲ್ಲಿ ಏನಿರುತ್ತೆ ಅಂತ ಅದನ್ನು ಹೇಳಬಾರ್ದಿಲ್ಲ. ಧರ್ಮಸ್ಥಳದ ಬಗ್ಗೆ, ಮಂಜುನಾಥ ಬಗ್ಗೆ ತುಂಬ ಭಕ್ತಿ ಇದೆ ನಮ್ಮ ಜನರಿಗೆ, ಆದರೆ ಹೋಗಿ ಮಾಡೋದು ಅಲ್ಲಿ ನಮ್ಮ ಜನರು. ಧರ್ಮಸ್ಥಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅದು ಅತ್ಯಂತ ಪುಣ್ಯತಮವಾಗಿರ್ತಕ್ಕಂತಹ ಕ್ಷೇತ್ರ, ತುಂಬ ಜಾಗೃತ ಕ್ಷೇತ್ರ. ಅಲ್ಲಿ ಹೋಗಿ ಇವ್ರು ಮಾಡೋದೇನು? ಬರೀ ಒಂಥರ ಪಿಕ್ನಿಕ್ ಅಂತ ಬರ್ತಾರೆ. ಒಂದು ಕ್ಷೇತ್ರಕ್ಕೆ ಹೋಗಬೇಕು ಅಂತ ಆ ಬುದ್ಧಿ ಇಲ್ಲವೇ ಇಲ್ಲ. ಸುಮ್ಮನೆ ತಿರುಗುದು. ಕಾರಿಡಾರ್ ಮಾಡಿದ್ದಾರೆ ಸ್ವಾಮಿಗಳು, ತುಂಬ ಚೆನ್ನಾಗಿದೆ ಮಂತ್ರಾಲಯದಲ್ಲಿ. ಆದರೆ ಬರ್ತಕ್ಕಂಥ ಜನ ಅಷ್ಟು ಹೊಲಸು ಮಾಡ್ತಾರೆ. ಕ್ಷೇತ್ರ ಅಂತ ಒಂದು ಬುದ್ಧಿಯೇ ಇಲ್ಲ. ಹೀಗೆ ತೀರ್ಥಕ್ಷೇತ್ರ ಮಾಡೋದಕ್ಕೆ ಯಾಕೆ ಅಂದರೆ ನಮ್ಮ ಪಾಪವನ್ನು ಕಳೆದುಕೊಳ್ಳಿಕ್ಕೆ. ಆದರೆ ಆಗ್ತಾ ಇರೋದು ಇನ್ನು ಪಾಪ ಸಂಚಯನ. ಇವರು ನಾರದರು ಸಂಚಾರ ಮಾಡ್ತಾರೆ. ಯಾಕೆ ಅಂದರೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ. ಇವ ನಿಷಿದ್ಧ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಕಾಮ್ಯ ಕರ್ಮ, ನಿಷಿದ್ಧ ಕರ್ಮ, ಅದರಲ್ಲಿಯೂ ಬರೀ ಹಿಂಸೆ. ಹಾಗಾಗಿ ಅವನಿಗೆ ಸ್ವಲ್ಪ ಬುದ್ಧಿವಾದ ಹೇಳಬೇಕು ಅಂತ ಅವನ ಬಳಿಗೆ ಬರ್ತಾರೆ.
ಬಂದಾಗ ಪ್ರಾಚೀನ ಬರಿಹಿ ಸ್ವಾಗತಿಸಿ ಮಾತಾಡ್ತಾನೆ. ನ ಜಾನಾಮಿ ಮಹಾಭಾಗ ಪರಂ ವಿದ್ಧಧೀಹಿ ಬ್ರೂಹಿ ಮೇ ವಿಮಲಂ ಜ್ಞಾನಂ ಏನ ಮುಚ್ಚೇ ಕರ್ಮಭಿಹಿ. ನನ್ನನ್ನು ಕರ್ಮ ಬಂಧನದಿಂದ ಬಿಡುಗಡೆ ಮಾಡೋದು ಕೇಳ್ತಾ ಇದ್ದಾನೆ, ಆದರೆ ಮಾಡ್ತಾ ಇರೋದು ಬಂಧಕವಾಗತಕ್ಕಂತಹ ಕರ್ಮವನ್ನೇ ಮಾಡ್ತಾ ಇದ್ದಾನೆ. ಕರ್ಮವೇ ಶ್ರೇಯಸ್ಸಿಯ ಸಾಧನ ಅಂತ ತಪ್ಪಾಗಿ ತಿಳಿದಂತಹ ನಾನು ಪರಮಾತ್ಮನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ. ಆದ್ದರಿಂದ ಈ ಕಾಮ್ಯ ನಿಷಿದ್ಧ ಕರ್ಮಗಳಿಂದ ಮುಕ್ತನಾಗುವ ಹಾಗೆ ನನಗೆ ನಿರ್ಮಲವಾಗಿರತಕ್ಕಂತಹ ಜ್ಞಾನವನ್ನು ಉಪದೇಶ ಮಾಡಿರಿ ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ನಾರದ ಉವಾಚ ಗೃಹೇಶು ಕೂಟಧರ್ಮೇಶು ಪುತ್ರಧಾರ ಧನಾರ್ಥಿಭಿಃ ನಪರಂ ವಿಂದತೆ ಮೂಢಃ ಭ್ರಾಮ್ಯನ್ ಸಂಸಾರ ವರ್ತ್ಮಸು. ಈ ಜನರು ಮೂಢರು, ಅವರು ಯಾವುದು ಪುರುಷಾರ್ಥ ಅಲ್ಲವೋ ಅದನ್ನೇ ಪುರುಷಾರ್ಥ ಅಂದ್ಕೊಂಡು ಈ ಹುಟ್ಟು ಸಾವುಗಳ ಮಾರ್ಗದಲ್ಲಿ ನಿರಂತರವಾಗಿ ಸುತ್ತುತ್ತಾ ಇದ್ದಾರೆ. ಗೃಹೇಶು ಕೂಟಧರ್ಮೇಶು, ಈ ಕಾಮ್ಯ ನಿಷಿದ್ಧ ಕರ್ಮಗಳೇ ತುಂಬಿರುವಂಥದ್ದು ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಶ್ರೇಷ್ಠ ಹೌದು, ಆದರೆ ಅಷ್ಟೇ ಅದರಲ್ಲಿ ಕಾಮ್ಯಕರ್ಮಗಳು ತುಂಬ ಇವೆ. ಇಂಥ ಯಜ್ಞಾಗಾದಿಯನ್ನು ಗೃಹಸ್ಥನೇ ಮಾಡಬೇಕು, ಯತಿಗಳಿಗೆ ಇಲ್ಲ. ಯತಿಗಳಿಗೆ ಅಗ್ನ್ಯಧಿಕಾರ ಇಲ್ಲ. ಬ್ರಹ್ಮಚಾರಿಗೆ ಅಗ್ನಿಕಾರ್ಯ ಬಿಟ್ಟು ಬೇರೆ ಯಾವ ಹೋಮಾಧಿಕಾರ ಇಲ್ಲ. ಆದ್ದರಿಂದ ಈ ಅಗ್ನ್ಯಧಿಕಾರ ಇರುವಂಥದ್ದು ಗೃಹಸ್ಥನಿಗೆ ಮಾತ್ರ. ಹೆಂಡತಿ ಮಕ್ಕಳದ್ದು ಸಹಿತನಾಗಿರ್ತಕ್ಕಂಥ ಗೃಹಸ್ಥನಿಗೆ ಮಾತ್ರ. ಹೆಂಡತಿ ಇಲ್ಲ ಅಂತ ಏನಿಲ್ಲ. ಗಂಡನಿಲ್ಲ ಅಂತಾದರೆ ಹೆಂಡತಿಗೆ ಹೇಗಿಲ್ಲವೋ ಹಾಗೆ ಹೆಂಡತಿ ಇಲ್ಲ ಅಂತಾದರೂ ಕೂಡ ಗಂಡನಿಗೆ ಯಾವ ಇಂತಹ ಕರ್ಮಗಳನ್ನು ಆಚರಿಸುವ ಹಕ್ಕಿಲ್ಲ. ಅದನ್ನು ನಮ್ಮ ಜನ ಅರ್ಥ ಮಾಡಿಕೊಂಡಿಲ್ಲ. ಬರೀ ಹೆಣ್ಮಕ್ಕಳಿಗೆ ಮಾತ್ರ ಅದು ಸೀಮಿತಗೊಳಿಸಿದ್ದಾರೆ. ಹೆಂಡತಿಯನ್ನು ಕಳೆದುಕೊಂಡಂತಹ ವಿಧುರ ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಹೆಂಡತಿಯನ್ನು ಬಿಡ್ತಾರೆ, ಬಿಟ್ಟು ಇಲ್ಲಿ ನಿರಂತರ ಧರ್ಮ ಕಾರ್ಯ ಮಾಡ್ತಾರೆ. ಯಾವ ಧರ್ಮ ಕಾರ್ಯ ಮಾಡಲಿಕ್ಕೂ ಅವನಿಗೆ ಹಕ್ಕೇ ಇಲ್ಲ, ಅರ್ಹತೆಯೇ ಇಲ್ಲ. ಯಾಕೆಂದರೆ ಅವ ಹೆಂಡತಿಯನ್ನು ಬಿಟ್ಟೆ ದೊಡ್ಡ ಮಹಾಪಾಪಿಷ್ಠನಾಗಿದ್ದಾನೆ. ಹಾಗಿರುವಾಗ ಅವ ಯಾವ ಧರ್ಮವನ್ನು ಮಾಡಲಿಕ್ಕೆ ಅವನ ಅಧಿಕಾರಿ ಅಲ್ಲ. ಅದಕ್ಕೋಸ್ಕರ ಅವಳನ್ನು ಧರ್ಮಪತ್ನಿ ಅಂತ ಹೇಳೋದು. ಧರ್ಮಪತ್ನಿ ಅಂದರೆ ಏನು? ಧರ್ಮಪತ್ನಿ ಅಂದರೆ ಧರ್ಮ ಕಾರ್ಯದಲ್ಲಿ ಪತಿಯನ್ನು ಮುನ್ನಡೆಸೋಳು ಅಂತ. ಪತ್ನಿ ಅಂದರೆ ಪತಿಂ ನಯತೀತಿ ಪತ್ನಿ. ಹೆಂಡತಿ ಅಂದರೆ ಏನು ಕನ್ನಡದಲ್ಲಿ ಗೊತ್ತಿಲ್ಲ. ಹೆಂಡತಿ ಏನು ಹೇಳಲಿಕ್ಕಾಗಲ್ಲ. ಪತ್ನಿ ಸಂಸ್ಕೃತದಲ್ಲಿ ಪತಿಂ ನಯತೀತಿ ಪತ್ನಿ, ಗಂಡನ್ನು ಮುನ್ನಡೆಸುವವಳು. ಅಂದರೆ ಹೆಂಡತಿ ಹೇಳಿದ ಗಂಡ ಕೇಳಬೇಕು ಅಂತ ಅರ್ಥ ಅಲ್ಲ, ಅದರ ಅರ್ಥ ಹಾಗೆ ಅಮ್ಮವ್ರ ಗಂಡ ತುಂಬ ಇರ್ತಾರೆ. ಅಂದರೆ ಗಂಡನನ್ನು ಸರಿಯಾದ ದಾರಿಯಲ್ಲಿ ನಡೆಸೋಳು ಇವಳೆ ಪತಿಂ ನಯತಿ. ಯಾವುದರಲ್ಲಿ? ಧರ್ಮ ಕಾರ್ಯಗಳಲ್ಲಿ ಪತಿಯನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾಳೆ ಎಂಬ ಕಾರಣಕ್ಕೆ ಅವಳಿಗೆ ಧರ್ಮಪತ್ನಿ ಅಂತ ಹೇಳುತ್ತೆ. ಅವಳಿಲ್ಲ ಅಂತಾದರೆ ಯಾವ ಧರ್ಮ ಕಾರ್ಯವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಶ್ರೀರಾಮಚಂದ್ರ ಅಶ್ವಮೇಧ ಯಾಗ ಮಾಡಬೇಕಾದರೆ ಸೀತೆಯನ್ನು ಪರಿತ್ಯಾಗ ಮಾಡಿದ್ರಿಂದ ಸೀತೆಯ ಪ್ರತಿಮೆಯನ್ನು ಇಟ್ಟುಕೊಂಡು ಯಾಗ ಮಾಡ್ತಾನೆ. ಪತ್ನಿ ಇಲ್ಲದೆ ಪುರುಷನಿಗೆ ಯಾವ ಧರ್ಮ ಕಾರ್ಯ ಮಾಡಲಿಕ್ಕೆ ಆಗುವುದಿಲ್ಲ. ಮಾತ್ರ ಅಲ್ಲ, ಪತ್ನಿ ಇಲ್ಲದೆ ಪತಿಯ ಜೀವನ ಅಪೂರ್ಣ. ಹಾಗೆಯೇ ಪತಿ ಇಲ್ಲದೆ ಪತ್ನಿಯ ಜೀವನ ಅಪೂರ್ಣ. ಅದು ಹೇಗೆ ಅಂದರೆ ಈ ಸರೋವರದಲ್ಲಿ ಕಮಲ ಇದ್ದ ಹಾಗೆ. ಸರೋವರದಲ್ಲಿ ಕಮಲ ಅರಳಿದಾಗ ಎಷ್ಟು ಚಂದ ಕಾಣುತ್ತೆ ನೋಡಿ. ಕಮಲ ಇದ್ದಿದ್ದರಿಂದಾಗಿ ಸರೋವರ ಚಂದ ಕಾಣುತ್ತೆ, ಸರೋವರ ಇದ್ದಿದ್ದರಿಂದಾಗಿ ಕಮಲಗಳು ಅರಳಿವೆ. ಕಮಲ ಇಲ್ಲದೆ ಸರೋವರ ಚಂದ ಕಾಣಲ್ಲ, ಸರೋವರ ಇಲ್ಲದೆ ಕಮಲ ಬದುಕುವುದೇ ಇಲ್ಲ, ಬಳ್ಳಿಯೇ ಬದುಕುವುದಿಲ್ಲ. ಹಾಗೆ ಅಂತ ಗಂಡ ಹೆಂಡತಿಯರ ಒಂದು ದಾಂಪತ್ಯ. ಹಾಗಿರುವಾಗ ಅವರಲ್ಲಿ ಒಬ್ಬರಿಲ್ಲ ಅಂದರೆ ಒಂದು ಅಂಶವೇ ಇಲ್ಲ ಅಂತಾಯಿತು. ಅಂತಹ ಹೆಂಡತಿ ಗಂಡ ಇದ್ದರೆ ಮಾತ್ರ ಈ ಗೃಹಸ್ಥ ಧರ್ಮ ಪಾಲನೆ ಮಾಡ್ತಿರುವಂಥದ್ದು. ಆದರೆ ಅಂತಹ ಗೃಹಸ್ಥಾಶ್ರಮದಲ್ಲಿ ನಿಷಿದ್ಧ ಕಾಮ್ಯಕರ್ಮಗಳೇ ತುಂಬಿಬಿಟ್ಟಿದ್ದಾವೆ. ಅಂತಹ ಗೃಹಸ್ಥಾಶ್ರಮದಲ್ಲಿ ಮಕ್ಕಳು, ಹೆಂಡತಿ, ಹಣ ಇದೇ ಪುರುಷಾರ್ಥ ಅಂತೇಳಿದು ಮನುಷ್ಯ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಹುಟ್ಟುತ್ತಾನೆ, ಮತ್ತೆ ಸಾಯ್ತಾನೆ. ಅದೇ ಮಾರ್ಗದಲ್ಲಿ ಸುತ್ತಾ ಇದ್ದಾನೆ ಹೊರತು ಪರಮಾತ್ಮನ ಅವನು ಹೊಂತಾ ಇಲ್ಲ. ಆದ್ದರಿಂದ ರಾಜ, ನೀನು ನಿಷ್ಕರುಣೆಯಿಂದ ಯಜ್ಞದಲ್ಲಿ ಸಾವಿರಾರು ಪಶುಗಳನ್ನು ಕೊಲ್ಲಿಸಿದ್ದೀಯಾ. ಅವುಗಳು ಕೂಡ ನಿನ್ನ ಹಾಗೆ ಜೀವರಲ್ವಾ?
ಅವುಗಳೆಲ್ಲ ಈಗ ಏತೇ ತ್ವಾಂ ಸಂಪ್ರತೀಕ್ಷಂತೆ ಸ್ಮರಂತಹ ವೈಶಸಂತವ, ಅವೆಲ್ಲ ಕಾಯ್ತಾ ಇವೆ. ಅವೆಲ್ಲ ನರಕದಲ್ಲಿ ನೀನು ಯಾವಾಗ ಮೃತನಾಗ್ತೀಯ, ಯಾವಾಗ ನಿನ್ನನ್ನು ನಾವು ಕೋಪದಿಂದ ಕಬ್ಬಿಣದ ಆಯುಧಗಳಿಂದ ಕೊಚ್ಚಿ ಹಾಕಬೇಕು ಅಂತ ಕಾಯ್ತಾ ಇವೆ. ಅಷ್ಟು ಹಿಂಸೆಯನ್ನು ಮಾಡಿದ್ದೀಯಾ ಅಂತ ಹೇಳ್ತಾ ಆ ಸಂದರ್ಭದಲ್ಲಿ ಒಂದು ಪುರಂಜನ ಎಂಬ ರಾಜನ ಕಥೆಯನ್ನು ಹೇಳ್ತಾನೆ. ಆ ಕಥೆ ಬಹಳ ಮಾರ್ಮಿಕವಾಗಿರುವಂಥದ್ದು, ಅದಕ್ಕೆ ರಹಸ್ಯವಾಗಿರ್ತಕ್ಕಂತಹ ಮತ್ತೊಂದು ಅರ್ಥವೂ ಇದೆ. ಅಂತಹ ಪುರಂಜನನ ಕಥೆಯನ್ನು ಹೇಳುವ ಮೂಲಕವಾಗಿ ಆ ಪ್ರಾಚೀನ ಬರಿಹಿಯನ್ನು ಎಚ್ಚರಿಸ್ತಕ್ಕಂತಹ ವಿಷಯ, ಆ ಪುರಂಜನ ಉಪಾಖ್ಯಾನವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.